ಹಾಯ್, ಎಲ್ಲರೂ ಹೋಳಿ ಹುಣ್ಣಿಮೆನ ಜೋರಾಗಿ ಆಚರಣೆ ಮಾಡಿದಿರಿ ಅಂತ ಅನ್ಕೋತೀನಿ. ಯಾಕಂದರೆ ನಾನು ನಿನ್ನೆನೇ ಮಾಡಬೇಕು ಅಂದ್ಕೊಂಡಿದ್ದೆ, ನಮ್ಮ ಮುಖ ನಮಗೆ ಸಿಗಲಿಲ್ಲ, ಗುರ್ತು ಸಿಗಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ಬಣ್ಣದ ಹಬ್ಬ, ಎಲ್ಲರೂ ಬಣ್ಣವನ್ನು ಚೆನ್ನಾಗಿ ಆಟ ಆಡಿರ್ತೀರಿ. ಕೆಲವೊಬ್ಬರು ಆಟ ಆಡಿರೋದಿಲ್ಲ, ಅನಿವಾರ್ಯ. ಕೆಲವೊಂದಿಷ್ಟು ಕಾರಣಗಳಿರ್ತವೆ, ಇರಲಿ. ಆದರೂ ಆಡಬೇಕು. ನಾನು ಆಡಬಾರ್ದು ಅಂತಲೇ ಬಿಟ್ಟಿದ್ದೆ, ಮನೆಗೆ ಹುಡ್ಕೊಂಡು ಬಂದು ಹಚ್ಚಿದ್ರು. ಹಾಗಾಗಿ ಅನಿವಾರ್ಯವಾಗಿ ಆಟ ಆಡಿದ್ದೀವಿ. ಇರಲಿ, ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ, ಅಥವಾ ಕಂಡ್ಕೊಳ್ಳಿ. ಹೋಳಿ ಹುಣ್ಣಿಮೆನ ಯಾಕೆ ಆಚರಣೆ ಮಾಡ್ತೀವಿ? ಕಾಮನನ್ನು ಆ ರೀತಿ ಯಾಕೆ ಸುಡ್ತೀವಿ? ಸುಟ್ಟಾದ್ಮೇಲೆ ಯಾಕೆ ನಾವು ನೆಕ್ಸ್ಟ್ ಡೇ ಬಣ್ಣ ಆಡ್ತೀವಿ ಅನ್ನೋದನ್ನು ಒಂಚೂರು ಹುಡುಕಿ ತಿಳ್ಕೊಳ್ಳಿ. ಓಕೆ, ಇವತ್ತು ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥಶಾಸ್ತ್ರ ಅಂದರೆ ಇವಾಗ ಹೈಸ್ಕೂಲು, PUCಯಲ್ಲಿ, ಡಿಗ್ರಿಯಲ್ಲಿ ಓದುವಂತಹ ಅರ್ಥಶಾಸ್ತ್ರ ಅಲ್ಲ. ಈ ಅರ್ಥಶಾಸ್ತ್ರ ಬೇರೆ. ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ ಏನಿತ್ತು ಅನ್ನೋದನ್ನು ಒಂಚೂರು ಸ್ವಲ್ಪ ತಿಳ್ಕೊಂಡ್ಬಿಡೋಣ ಅಂತ. ಈ ಕೃತಿಗೆ ಹಲವಾರು ಹೆಸರುಗಳಿಂದ ಕರಿತೀವಿ. ಅರ್ಥಶಾಸ್ತ್ರ ಅಂತ ಕರೆಯೋದಿಲ್ಲ, ಇದಕ್ಕೆ ದಂಡನೀತಿ ಅಂತಲೂ ಕೂಡ ಕರಿತೀವಿ, ರಾಜ್ಯ ದಂಡನೀತಿ ಅಂತಲೂ ಕರಿತೀವಿ, ಅಥವಾ ಸರ್ಕಾರ ರಚನಾಶಾಸ್ತ್ರ ಅಂತಲೂ ಕೂಡ ಕರಿತೀವಿ. ಈ 3 ಹೆಸರುಗಳಿಂದ ಕರೆದು ಆಮೇಲೆ ನಾವು ಅದಕ್ಕೆ ಅರ್ಥಶಾಸ್ತ್ರ ಅಂತ ಕರಿತೀವಿ. ಓಕೆ, ಹಂಗೆ ಈ ಕೌಟಿಲ್ಯ ಏನು ಇದ್ದಲ್ಲ, ಅರ್ಥಶಾಸ್ತ್ರವನ್ನು ಬರೆದ ಕೌಟಿಲ್ಯ, ಅವನಿಗೂ ಕೂಡ ವಿಭಿನ್ನವಾಗಿ ಸಾಕಷ್ಟು ಹೆಸರುಗಳು ಕೂಡ ಇದ್ದಾವೆ. ಏನು ಹೆಸರಿದ್ದಾವೆ? ವಿಷ್ಣು ಗೋಪ ಅಂತ ಕರಿತೀವಿ. ಹೌದಾ? ವಿಷ್ಣು ಗೋಪ ಅಂದರೆ ಇಟ್ ಮೀನ್ಸ್ ಕೃಷ್ಣ, ಇಟ್ ಮೀನ್ಸ್ ವಿಷ್ಣು. ಆ ಅವತಾರದಲ್ಲಿನ ಅಥವಾ ಆರಿ ಹೆಸರಿನ ವಿಷ್ಣು ಗೋಪ ಅಂತ ಅಂದರೆ ಕಾವಲುಗಾರ, ಅಥವಾ ಅದನ್ನು ನಾವು ಯಾವ್ಯಾವ ಥರ ಅರ್ಥ ಮಾಡ್ಕೋತೀವಿ ಆ ಥರ ವಿಷ್ಣು ಗೋಪ ಅಂತ ಕರಿತೀವಿ. ನೆಕ್ಸ್ಟು ವಾತ್ಸ್ಯಾಯನ ಅಂತ ಕೂಡ ಕರಿತೀವಿ. ಹೌದಾ? ಈ ವಾತ್ಸ್ಯಾಯನ ಬಗ್ಗೆ ಹೇಳ್ತೀನಿ ಸ್ವಲ್ಪ ಆಮೇಲೆ ದ್ರಾವಿಡಾಚಾರ್ಯ ಅಂತ ಕೂಡ ಕರಿತೀವಿ. ವಾತ್ಸ್ಯಾಯನ ಅಂತ ಕರಿತೀವಿ. ವಾತ್ಸ್ಯಾಯನಿಗೆ ಹೇಳ್ಬಿಡ್ತೀನಿ ನೋಡಿ. ವಾತ್ಸ್ಯಾಯನ ಅಂದರೆ ಒಬ್ಬ ಋಷಿಯ ಹೆಸರು. ವಾತ್ಸ್ಯಾಯನ ಅಂದರೆ ಆ ಕಾಲದಲ್ಲಿ, ಅಂದರೆ ವೇದಗಳ ಕಾಲದ ಸರಿಸುಮಾರಾಗಿ ಮೇ ಬಿ ಆವಾಗ ಋಷಿಗಳ ಕಾಲದಲ್ಲಿ ಆತ ಸಾಮಾಜಿಕವಾಗಿ ಸಮಾಜ ಹೆಂಗಿರಬೇಕು ಅನ್ನೋದನ್ನು ಗ್ರಂಥ ಬರೆದಿದ್ದಾನೆ. ಅಂದ್ರೆ ಆತ ಬರೆದಿರುವಂಥ ಒಂದು ಬುಕ್ಸೇ ಕಾಮಸೂತ್ರ ಅಂತ. ಅದರಲ್ಲಿ ಏನು ಬರೀತಾನೆ? ಸಮಾಜ ಹೆಂಗಿರಬೇಕು ಅನ್ನೋದನ್ನು ಬರೀತಾನೆ. ಆಮೇಲೆ ಜೀವನ ಶೈಲಿ ಹೆಂಗಿರಬೇಕು ಅನ್ನೋದನ್ನು ಕೂಡ ಬರೀತಾನೆ. ಸಂಬಂಧಗಳು ಕೂಡ ಹೆಂಗಿರಬೇಕು ಅನ್ನೋದನ್ನು ಕೂಡ ಬರೀತಾನೆ. ಆಲ್ಮೋಸ್ಟ್ ಎಲ್ಲ ಕಡೆ ಈ ಸಾಮಾಜಿಕ ಜೀವನ ಶೈಲಿ ಬಗ್ಗೆ ಬರೀತಾನೆ. ಬಟ್ ಸಂಬಂಧಗಳು ಹೆಂಗಿರಬೇಕು ಅನ್ನೋದನ್ನು ಕೂಡ ಜಾಸ್ತಿ ಇಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಸಂಬಂಧಗಳು ಹೆಂಗಿರಬೇಕು ಒಂದು ಕ್ಯೂರಿಯಾಸಿಟಿ. ಆಮೇಲೆ ಈತ ಏನು ಮಾಡ್ತಾನೆ? ಲೈಂಗಿಕ ಕುರಿತವಾಗಿ ಬರೀತಾನೆ. ಟೋಟಲ್ ಆಗಿ ಇದನ್ನು ಕಾಮಸೂತ್ರ ಅಂತ ಬರೆದಿರ್ತಾನೆ. ಯಾರು? ವಾತ್ಸ್ಯಾಯನ. ಅಂದರೆ ಕೌಟಿಲ್ಯನಿಗೂ ವಾತ್ಸ್ಯಾಯನ ಅಂತ ಕೂಡ ಕರಿತೀವಿ. ದ್ರಾವಿಡಾಚಾರ್ಯ ಅಂದರೆ ದ್ರಾವಿಡ ಮತ್ತು ಆಚಾರ್ಯ ಅಂದರೆ ದಕ್ಷಿಣದ ಗುರು ಅಂತ ಕರಿತೀವಿ. ಯಾರನ್ನ? ಕೌಟಿಲ್ಯನ ದಕ್ಷಿಣದ ಗುರು ಅಂತ ಕರಿತೀವಿ. ಮತ್ತೊಂದು ಹೆಸರು ಚಾಣಕ್ಯ ಅಂದರೆ ಬುದ್ಧಿವಂತ, ವಿಚಾರವಂತ, ಚಾಣಕ್ಯ ಅಂತ ಕೂಡ ಕರಿತೀವಿ. ಅಂದರೆ ಹತ್ತತ್ರ 5 ಹೆಸರುಗಳಿಂದ ಕೌಟಿಲ್ಯನನ್ನು ಗುರುತಿಸ್ತೀವಿ. ಈ ಕೌಟಿಲ್ಯ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಈ ಕೃತಿಯ ಸಂಸ್ಕೃತ ಸಾಹಿತ್ಯದಲ್ಲಿರುವ ಅದ್ವಿತೀಯವಾದದ್ದ ಬರಹ ಆಗಿತ್ತು. ಅಂದರೆ ತಕ್ಷಶಿಲಾ ಅನ್ನೋದು ಐತಲ್ಲ, ಅಂದ್ರೆ ಇದು ಗಾಂಧಾರ ರಾಜಧಾನಿ. ಮೊದಲೆಲ್ಲ ಏನು ಕರೆ ಅಫ್ಘಾನಿಸ್ತಾನದ ರಾವಲ್ಪಿಂಡಿ ಅಂತ ಅನ್ನೋ ಒಂದು ಪ್ರದೇಶದಕ್ಕೂ ಕೂಡ ಅಲ್ಲಿ ಇರುವಂಥದ್ದು. ಅಲ್ಲಿ ಈ ವಿಶ್ವವಿದ್ಯಾಲಯ ಇತ್ತು. ಸಂಸ್ಕೃತದಲ್ಲಿ ಬರೆಯಲ್ಪಡುವಂತಹ ಅರ್ಥಶಾಸ್ತ್ರ ಇದಾಗಿತ್ತು. ಅಂದರೆ ಅವತ್ತಿನ ಕಾಲಕ್ಕೆ ಶ್ರೇಷ್ಠ ಬಾರಿ ಅನ್ನೋದು ಅಂತ ಗ್ರಂಥ. ಈ ಕೃತಿಯನ್ನು ನಾವು ಓದಬೇಕಾಗಿತ್ತು. ಬಟ್ ಅರ್ಥಶಾಸ್ತ್ರ ಯಾವಾಗ ಕೌಟಿಲ್ಯ ಬರೆದಲ್ಲ ಆವಾಗ ಸಿಕ್ಕಿಲ್ಲ. ಇದು ಗ್ರಂಥ ಸಿಕ್ಕಿದ್ದು ಭಾಳ ವರ್ಷಗಳ ನಂತರ. ಅಂದರೆ ಹತ್ತತ್ರ 1905ರಲ್ಲಿ ಒಂದು ಸಂಶೋಧನಾ ಟೀಮ್ ಇದ್ದಿದ್ದು. ಯಾವುದೋ ಒಂದು ಸಂಶೋಧನೆಯನ್ನು ಮಾಡಬೇಕಾದ್ರೆ ಅಕಸ್ಮಾತಾಗಿ ಅರ್ಥಶಾಸ್ತ್ರ ಸಿಗುತ್ತೆ. ಈ ಅರ್ಥಶಾಸ್ತ್ರವನ್ನು ಅದು ನಮ್ಮ ಕರ್ನಾಟಕದ ಮೈಸೂರಿನವರು ಇದನ್ನು ಬೆಳಕಿಗೆ ತರ್ತಾರೆ. ಯಾರು?
ಮೈಸೂರಿನ ಓರಿಯೆಂಟರಿ ಲೈಬ್ರರಿಯ ಕ್ಯೂರೇಟರ್ ಆಗಿದ್ದ ರಾಮಶಾಸ್ತ್ರಿಯವರಿಗೆ ಸಲ್ಲುತ್ತದೆ. ಮೈಸೂರಿನ ಲೈಬ್ರರಿಯ ಕ್ಯೂರೇಟರ್ ಆಗಿದ್ದಂತಹ ರಾಮಶಾಸ್ತ್ರಿಯವರಿಗೆ ಈ ಕ್ರೆಡಿಟ್ ಸಿಗಬೇಕು. ಯಾಕಂದರೆ ಅರ್ಥಶಾಸ್ತ್ರ ಹೆಂಗಿತ್ತು ಅನ್ನೋದನ್ನು ಕಂಡುಕೊಂಡು ಅದನ್ನು ಓದಿದ ಮೇಲೆ ಅದನ್ನು ನಮಗೆಲ್ಲ ಇಲ್ಲಿವರೆಗೂ ಹೇಳಿರುವಂಥ ಕೆಲಸ ಇದು. ಅಂದರೆ ಕ್ಯೂರೇಟರ್ ಅಂದರೆ ಮೈಸೂರು ಲೈಬ್ರರಿ ಕ್ಯೂರೇಟರ್ ಅಂದರೆ ಅಲ್ಲಿನ ಒಬ್ಬ ಉಸ್ತುವಾರಿ ಅಂತ. ಉಸ್ತುವಾರಿ ಮೀನ್ಸ್ ಅಲ್ಲಿ ಏನು ಬೇಕು ಬೇಡ, ಅಲ್ಲಿ ಏನು ತರಬೇಕಿತ್ತು, ಯಾವ ಪುಸ್ತಕಗಳು ಬೇಕಿದ್ದು ಅಥವಾ ಏನು ಬೇಡ ಅನ್ನೋದನ್ನು ನಿರ್ಧಾರ ಮಾಡುವಂಥ ಒಬ್ಬ ವ್ಯಕ್ತಿ, ಅದನ್ನೇ ಕ್ಯೂರೇಟರ್ ಅಂತ ಕರಿತೀವಿ. ಅರ್ಥಶಾಸ್ತ್ರ ಇಷ್ಟೆಲ್ಲ ನೋಡಿದ್ವಿ. ಅರ್ಥಶಾಸ್ತ್ರ ಇಲ್ಲಿಯೂ ಕೂಡ ಏನೋ ಶ್ಲೋಕಗಳನ್ನು, ವಿಭಾಗಗಳನ್ನು, ಉಪವಿಭಾಗಗಳನ್ನು ಕೂಡ ಇದು ಒಳಗೊಂಡೈತಿ. ಅರ್ಥಶಾಸ್ತ್ರ 6000 ಶ್ಲೋಕಗಳನ್ನು ಒಳಗೊಂಡೈತಿ. ಎಷ್ಟೋ 6000 ಶ್ಲೋಕಗಳನ್ನು, 15 ವಿಭಾಗಗಳನ್ನು ಮತ್ತು 180 ಉಪವಿಭಾಗಗಳನ್ನು ಒಳಗೊಂಡೈತಿ. ಹಾಗಿದ್ರೆ ಈ 6000, 15, 180 ಏನೇನು ಐತಿ ಇದ್ರಾಗ? ಒಟ್ಟೆಲ್ಲ ಸುದೀರ್ಘವಾಗಿ ಡಿಸ್ಕಸ್ ಬೇಡ, ಶಾರ್ಟಲ್ಲಿ ಹೇಳೋಣ ಅಂತ ಬಂದಿರೋದು, ಹೌದಲ್ಲ. ಈ ಅರ್ಥಶಾಸ್ತ್ರದಲ್ಲಿ 3 ಸ್ಪೆಷಲ್ ವಿಭಾಗಗಳನ್ನಾಗೆ ಮಾಡ್ತೀವಿ. ಅಂದರೆ ಯಾವುದಕ್ಕೋಸ್ಕರ ಇದನ್ನು ಓದಾಕತ್ತೀವಿ ಅಂತ. ಇಲ್ಲಿ ಒಂದು ರಾಜ್ಯ ಮಂತ್ರಿಮಂಡಲ ಹಾಗೂ ಸರ್ಕಾರದ ವಿವಿಧ ಖಾತೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಅಂದರೆ ಒಬ್ಬ ರಾಜ ಮತ್ತು ಮಂತ್ರಿಮಂಡಲ, ಸರ್ಕಾರದ ವಿವಿಧ ಖಾತೆಗಳು ಏನೇನು ಹಂಚಿಕೆ ಆಗಿರ್ತಾವೆ, ಯಾವ್ಯಾವ ಥರ ನಡ್ಕೋಬೇಕು ಅನ್ನೋದನ್ನು ಕೂಡ ನಾವು ಇದನ್ನು ಓದ್ತೀವಿ. ನೆಕ್ಸ್ಟ್ ಎರಡನೇದು ಸಿವಿಲ್ ಮತ್ತು ಕ್ರಿಮಿನಲ್ ಅಪರಾಧಿ ಕಾಯ್ದೆಗಳು. ಸಿವಿಲ್ ಮತ್ತು ಅಪರಾಧಿ ಕಾಯ್ದೆಗಳು ಅಂದರೆ ಸರಿ ತಪ್ಪುಗಳನ್ನು ಮಾಡಿರುವಂಥ ವ್ಯಕ್ತಿಗಳಿಗೆ ಯಾವ ಥರ ಶಿಕ್ಷೆಗಳನ್ನು ಕೊಡಬೇಕು ಅನ್ನೋದ್ರ ಮೇಲೆ ಇದನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಅಂತಾರಾಜ್ಯ ಕಾಯ್ದೆ ಮತ್ತು ಮೂರನೇದು ಅಂತಾರಾಜ್ಯ ಕಾಯ್ದೆ ಪದ್ಧತಿ ಮತ್ತು ರಾಯಭಾರಿ ಯುದ್ಧದ ಬಗ್ಗೆ ಮತ್ತೇನು ತಿಳಿಸ್ಕೊಡ್ತದೆ. ಅಂತಾರಾಜ್ಯ ಪದ್ಧತಿ ಕಾಯ್ದೆ ಬಗ್ಗೆ, ಬೇರೆ ರಾಜ್ಯದ ಕಾಯ್ದೆ ಹೆಂಗಿತ್ತು, ರಾಯಭಾರಿ ವ್ಯವಸ್ಥೆ ಯಾವ ಥರ ಇರಬೇಕು ಮತ್ತು ಯುದ್ಧದ ಬಗ್ಗೆ ಯಾವ ಥರ ನಾವು ಇಲ್ಲಿ ನೋಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೈತಿ. ಇದರಲ್ಲಿ ದೇಶೀಯ ಹಾಗೂ ವಿದೇಶಿಯ ಶತ್ರುಗಳನ್ನು ಹೇಗೆ ನಾಶಗೊಳಿಸಬೇಕು ಮತ್ತು ಅವರಿಂದ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಎಂಬುದನ್ನು ಕೂಡ ಈ ಕೌಟಿಲ್ಯನ ಅರ್ಥಶಾಸ್ತ್ರ ತಿಳಿಸ್ಕೊಡ್ತೈತಿ. ಅಂದರೆ ನಮ್ಮ ದೇಶದಲ್ಲಿರುವಂತಹ ಶತ್ರುಗಳ ಮತ್ತು ವಿದೇಶಿಯರಿಂದ ನಾವು ಹೆಂಗೆ ರಕ್ಷಣೆ ಆಗಬೇಕು, ಹೆಂಗೆ ರಕ್ಷಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಕೌಟಿಲ್ಯನ ಅರ್ಥಶಾಸ್ತ್ರ ತಿಳಿಸ್ಕೊಡ್ತೈತಿ. ಇವೆಲ್ಲ ನೋಡಿದರೆ ಒಂಥರ ಗ್ರೇಟ್ಫುಲ್ ಇವತ್ತಿನ ಜನ್ರೇಷನ್ಗೆ. ಯಾಕಂದರೆ ಇವತ್ತಿನ ನಮ್ಮನ್ನು ಆಳ್ತಾ ಇರುವಂತಹ ರಾಜಕಾರಣಿಗಳು ಇವತ್ತಿನ ವ್ಯವಸ್ಥೆ ಯಾವುದರ ರಕ್ಷಣೆಗೋಸ್ಕರ ಐತಿ ಅನ್ನೋದು ಒಂದು ಕ್ವಶನ್ ಮಾರ್ಕೆ. ಯಾಕಂದರೆ ಎಲ್ಲ ಸರ್ಕಾರ ಇದೆ, ಒಂದೇ ಸರ್ಕಾರ ಅಂತ ಹೇಳಿದ್ರೆ ಎಲ್ಲ ಸರ್ಕಾರವು ಕೂಡ ಬರೀ ತಮಗೋಸ್ಕರನೇ ಕೆಲಸ ಮಾಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ. ಎಲ್ಲೋ ಮೊನ್ನೆ ನೋಡಿದೆ, ಈ ಸರಿ ಅಂದರೆ 2025, 26 ಅಥವಾ 25 ಅನ್ಕೊಳ್ಳಿ, ಈ ವರ್ಷದಲ್ಲಿ ಸರ್ಕಾರ ಥಿಂಕಿಂಗ್ ಯೋಜನೆ ಏನು ಹಾಕ್ಕೊಂಡಿತ್ತು ಅಂದರೆ 40,000 ಕೋಟಿ ರೂಪಾಯಿ ಅಬಕಾರಿಯಿಂದ ಬರಬೇಕು ಅಂತ ಒಂದು ಗೆಸ್ ಮಾಡಿರುತ್ತೆ. 40,000 ಕೋಟಿ. ಕುಡೀರಿ, ಕುಡಿದು ಹಾಳಾಗಿ ಇನ್ಕಮ್ ನಮಗೆ ಕೊಡಿ. ಕುಡಿಯೋರಿಗೆ ಒಂದು ಗೊತ್ತಿರಬೇಕು ಕಲ್ಚರು, ಲಿಮಿಟೆಡಲ್ಲಿ ಇರಬೇಕು, ಹೆಂಗೆ ಯಾರ್ಯಾರು ಯಾವ್ಯಾವ ಥರ ಸ್ವೀಕಾರ ಮಾಡ್ಕೋತಾರೆ ಗೊತ್ತಿಲ್ಲ. ಕುಡುಕರು 40,000 ಕೋಟಿ ಬರೀ ಕುಡಿತದಿಂದನೇ ಬರಬೇಕಂತ ಒಂದು ಗೆಸ್ಸಿಂಗಲ್ಲಿರೋದು ಸರ್ಕಾರ. ವಿಚಾರ ಮಾಡಿ, ಏಳಿಗೆ ಮಾಡುವಂಥ ಹಂತಗಳು. ನೆಕ್ಸ್ಟ್ ನೋಡಿ ಮತ್ತೇನು ತಿಳಿಸ್ಕೊಡುತ್ತೆ ಅರ್ಥಶಾಸ್ತ್ರ ಅಂದರೆ, ಕೌಟಿಲ್ಯನ ಪ್ರಕಾರ ರಾಜನು ಸಹೃದಯಿ ಹಾಗೂ ಪ್ರಜೆಗಳ ಕಲ್ಯಾಣವನ್ನು ಬಯಸುವಂಥವನಾಗಿರಬೇಕು. ಒಬ್ಬ ರಾಜನಲ್ಲಿ ಒಳ್ಳೆಯ ಗುಣ ಇರಬೇಕಂದ್ರೆ ಆತ ಸಹೃದಯ ಅಂದರೆ ಒಳ್ಳೆಯ ಮನಸ್ಥಿತಿಯವನಾಗಿರಬೇಕು ಮತ್ತು ಪ್ರಜೆಗಳ ಕಲ್ಯಾಣವನ್ನೇ ಬಯಸುವವನಾಗಿರಬೇಕು. ನಮಗೆ ತುಂಬ ಇರಬೇಕಾದಂಥ ವ್ಯಕ್ತಿಗಳು, ತುಂಬ ಹತ್ತಿರ ಇರುವಂಥ ವ್ಯಕ್ತಿಗಳು, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಿರ್ತೀವಿ ನಾವು. ದೂರನೇ ಇರಲಿ ಸಮೀಪನೇ ಇರಲಿ, ಅವ್ರ ಬಗ್ಗೆ ಸಾಕಷ್ಟು ಕಾಳಜಿ ಇರುತ್ತೆ. ಯಾಕೆ ಕಾಳಜಿ ಇರುತ್ತೆ? ನಮ್ಮವರು ಅನ್ನೋದು ಒಂದು ಕಾಳಜಿ ಇರುತ್ತೆ. ಕಾಳಜಿ ಇದ್ದಿದ್ದು ಎಲ್ಲೇ ಇರಲಿ, ಹೆಂಗೆ ಇರಲಿ, ಎಲ್ಲ ಟೈಮ್ಗೂ ಅವರನ್ನು ಬಿಟ್ಟು ಕೊಡೋದೇ ಇಲ್ಲ. ಹಾಗಾಗಿ
ಇಲ್ಲಿ ರಾಜ್ಯ ಸಹೃದಯ ಅವನ ಸಾಮ್ರಾಜ್ಯದಲ್ಲಿ ಯಾವುದೇ ಪ್ರದೇಶದಲ್ಲಿ ವ್ಯಕ್ತಿಗಳಿರಲಿ ಹೆಂಗೆ ಇರಲಿ ಅವ್ರ ಬಗ್ಗೆ ಕಾಳಜಿ ಇರಬೇಕು, ಅಂದರೆ ಆತ ಒಬ್ಬ ರಾಜ ಆಗಲಿಕ್ಕೆ ಶಕ್ಯ ಅಂತ. ರಾಜ ನೆಕ್ಸ್ಟ್ ಮತ್ತೇನು ಒಳಗೊಂಡೈತೆ ಅಂದ್ರೆ, ರಾಜನ ಅಧಿಕಾರ ಅಪರಿಮಿತವಾದದ್ದು ಮತ್ತು ಮಂತ್ರಿ ಪರಿಷತ್ತಿನ ಸದಸ್ಯರೊಂದಿಗೆ ವಿನಿಮಯ ವಿಚಾರ ಮಾಡಿಯೇ ತೀರ್ಮಾನ ತಗೊಳ್ಬೇಕು. ರಾಜ್ಯ ಇಡೀ ರಾಜ್ಯ ಒಂದು ಸಾಮ್ರಾಜ್ಯ ಐತಪ್ಪ ಅಂತಂದ್ರೆ ಆ ಸಾಮ್ರಾಜ್ಯದಲ್ಲಿ ಎಲ್ಲ ಕಿಂಗ್ಡಮ್ ಎಲ್ಲ ಅಧಿಕಾರ ಇರೋದು ರಾಜನಿಗೆ. ಬಟ್ ಮನುಷ್ಯ ಬಂದಂಗೆ ರಾಜ ಅಧಿಕಾರವನ್ನು ಚಲಾವಣೆ ಮಾಡುವಂತಿಲ್ಲ, ಮಾಡಬಾರ್ದು ಕೂಡ. ಅಲ್ಲಿ ಮಂತ್ರಿ ಮಂಡಲದ ಜೊತೆ ಚರ್ಚೆ ಮಾಡಬೇಕು. ಯಾವುದಾದ್ರೂ ವಿಷಯಗಳನ್ನು ಚರ್ಚೆ ಮಾಡಬೇಕಾದ್ರೆ ಎಲ್ಲ ಸಭೆಯನ್ನು ಸೇರಿ ಚರ್ಚೆ ಮಾಡಿದ ಮೇಲೇ ಶಿಫಾರಸು ಮಾಡೋದು, ಆ ಥರ ಮಾಡಬೇಕು ಅಂತ. ಮತ್ತೊಂದು ಏನು ಹೇಳುತ್ತೆ ಅಂದರೆ, ರಾಜನಾದವನು ಸುಸಂಸ್ಕೃತ ಉಳ್ಳವನಾಗಿದ್ದು ಉನ್ನತ ಶಿಕ್ಷಣ ಹೊಂದಿರಬೇಕು, ಕಲ್ತಿರಬೇಕು. ಅಂದ್ರೆ ರಾಜನಾದವನು ಒಳ್ಳೆಯ ಸುಸಂಸ್ಕೃತನಾಗಿರಬೇಕು, ಒಳ್ಳೆಯವನಾಗಿರ್ಬೇಕು ಮೊದಲು. ಯಾವುದೇ ಮುಂದೆ ಹೇಳ್ತೀನಿ ಬಂದಾಗ ಸನ್ನಿವೇಶ ಬಂದಾಗ ಒಳ್ಳೆಯವನಾಗಿರಬೇಕು ಮತ್ತು ಶಿಕ್ಷಣವನ್ನು ಹೊಂದಿರಬೇಕು. ಹಂಗಿದ್ರೆ ಮಾತ್ರ ಆತ ಒಳ್ಳೆಯ ರಾಜ್ಯ ಆಗಲಿಕ್ಕೆ ಸಾಧ್ಯ. ರಾಜನಿಗೆ ಇನ್ನೊಂದು ಗುಣ ಏನಿರಬೇಕಂದ್ರೆ, ಬ್ರಾಹ್ಮಣರಿಗೆ ಪುರೋಹಿತರಿಗೆ ಗೌರವ ಸಲ್ಲಿಸಬೇಕು. ಬ್ರಾಹ್ಮಣರಿಗೆ ಮತ್ತು ಪುರೋಹಿತರಿಗೆ ಗೌರವವನ್ನು ಸಲ್ಲಿಸಬೇಕಂತೆ, ಆವಾಗ ಮಾತ್ರ ಅವನು ಒಳ್ಳೆಯ ರಾಜ. ಗ್ರೀಕ್ ನಾಗರಿಕತೆಗಳಲ್ಲಿ ಅಥವಾ ಗ್ರೀಕ್, ರೋಮನ್, ಪೋರ್ಚುಗೀಸರು, ಬ್ರಿಟಿಷರು ಆಯಾಯ ದೇಶದ ಇತಿಹಾಸವನ್ನು ನೋಡಬೇಕಾದ್ರೆ ಪಾಪ ಕ್ಷಮಾಪತ್ರಗಳು ಎಲ್ಲೋ ಕೇಳಿರ್ತಿರಲ್ಲ, ಆ ಥರ. ರಾಜನು ಭೋಗ ಜೀವನವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ರಾಜ ಆದ ನಂತರ ಹೆಂಗೆ ಬೇಕಂಗೆ ಇರೋಂಗಿಲ್ಲ, ಇರಬಾರ್ದು. ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅವಾಗ ಮಾತ್ರ ಆತ ಒಳ್ಳೆಯ ರಾಜನಾಗಲಿಕ್ಕೆ ಸಾಧ್ಯ ಆಗ್ತತಿ. ಯುದ್ಧದ ಆಸಕ್ತಿ ಇರಬೇಕು. ರಾಜ ಇದೀನಿ ಅಂತ ಅಂದ್ಕೊಂಡು ಸಿಂಹಾಸನ ಮೇಲೆ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಇರಬಾರ್ದು. ರಾಜನಿಗೆ ಯುದ್ಧದ ಆಸಕ್ತಿ ಇರಬೇಕು. ಕತ್ತಿ ಹಿಡ್ಕೊಂಡು ಯುದ್ಧಕ್ಕೆ ಬರಬೇಕು, ಮಾಡಬೇಕು, ಸಾಮ್ರಾಜ್ಯವನ್ನು ಕಾಪಾಡ್ಕೋಬೇಕು. ಉತ್ತರ ಕುಮಾರ್ ಅಂತರ ಆಗಬಾರ್ದು, ಹೌದಾ? ಯಾವತ್ತೂ ಕೂಡ ಆತ ಯುದ್ಧ ಪ್ರಿಯನಾಗಿರಬೇಕು. ಗೆದ್ದು ಬಿಡ್ತೀನಿ, ಗೆದ್ಕೊಂಡು ಬರ್ತೀನಿ ಅನ್ನೋ ಥರ. ಬಟ್ ಆದರೆ ಒಂದು ಮಾತು, ಇತಿಹಾಸವನ್ನು ಎಷ್ಟು ಓದಿರ್ತೀವಿ, ಎಷ್ಟು ಸಿಂಹಾವಲೋಕನದಿಂದ ನೋಡಿದ್ರೂ ಕೂಡ ಕೊನೆಯಲ್ಲಿ ರಾಜನ ಮೃತ್ಯು ಅತಿ ಹೀನಾಯವಾಗಿ ಆಗಿರುವಂಥದ್ದು ಇತಿಹಾಸದಲ್ಲಿ. ಅಲೆಕ್ಸಾಂಡರ್ ಅಂತ ತಗೊಳ್ಳಿ, ಬೇಡ ಹೆಸರುಗಳು ಬೇಡ, ಭಾಳಷ್ಟಿದ್ದಾವೆ. ಬಟ್ ಎಲ್ಲರೂ ರಾಜ್ಯರು. ಬಟ್ ಎಲ್ಲ ರಾಜ್ಯರು ತಮ್ಮ ಒಳಿತಿಗಾಗಿಯೇ ಮಾಡ್ಕೊಂಡಿರೋದು ಭಾಳಷ್ಟು ಕೆಲಸಗಳು. ಜನರಿಗಾಗಿ ಮಾಡಿರೋದು ಬಹಳ ಕಮ್ಮಿ ರಾಜರು. ಪಟ್ಟಿಯಲ್ಲಿ 1 2 3 4 5 ಈ ಥರ ಸಿಗೋದು ಒಳ್ಳೆಯ ರಾಜರು. ಇನ್ನು ಉಳಿದಿದ್ದು ಬಿಟ್ಟರೆ ತಮ್ಮ ಸುಖ, ತಮ್ಮ ಅಂತಸ್ತು, ತಮ್ಮ ವೈಭವಕ್ಕೋಸ್ಕರನ ಆಳ್ವಿಕೆ ಮಾಡಿರುವಂಥ ಇತಿಹಾಸದಲ್ಲಿ ನಮಗೆ ಸಿಗ್ತಾವೆ. ಇಲ್ಲಿ ಕೂಡ ಯುದ್ಧ ಪ್ರಿಯನಾಗಿರಬೇಕು. ಮತ್ತು ಬೃಹತ್ ಹಾಗೂ ಶಕ್ತಿಶಾಲಿಯಾದ ಸೈನ್ಯವನ್ನು ಇಟ್ಟುಕೊಂಡು ಅಕ್ಕಪಕ್ಕದ ರಾಜ್ಯಗಳು ಆಕ್ರಮಣ ಭಯದಿಂದ ಇರುವಂತೆ ನೋಡಿಕೊಳ್ಳಬೇಕು. ಒಬ್ಬ ರಾಜ ಅದನಪ್ಪ ಅಂತಂದ್ರೆ ಸುತ್ತಮುತ್ತಲು ಮೊದಲು ಸ್ಟ್ರಾಂಗ್ ಆಗಿರೋ ಸೈನ್ಯ ಬೇಕು. ಆ ಸೈನ್ಯ ಇಟ್ಕೊಂಡಿದ್ರೆ ಆಸುಪಾಸಲ್ಲಿರುವಂತಹ ರಾಜರು ಭಯ ಇರ್ತೈತಿ. ಯಪ್ಪ ದೇವರ ಬೇಡ, ಯಾರು ಬೇಡ, ಆಸುಪಾಸಲ್ಲಿರುವಂತಹ ಎಲ್ಲ ರಾಜ್ಯರನ್ನು ನಾವು ಆತನ ತಂಟೆಗೆ ಹೋಗೋದು ಬೇಡ. ಗೊತ್ತಾ? ಎಚ್ ಎಮ್ ನಾಯಕ ಗೊತ್ತಾ? ಸಣ್ಣ ವಿಜಯನಗರಕ್ಕೆ ಸಂಬಂಧಪಟ್ಟಂಗೆ ಎಚ್ ಎಮ್ ನಾಯಕ ಬರ್ತಾನೆ. ಆಮೇಲೆ ಈ ಮದಕರಿ ನಾಯಕರು, ಕೃಷ್ಣದೇವರಾಯರ, ಆ ಕಡೆ ದೆಹಲಿ ಸುತ್ತ ಆ ಕಡೆ ಹೋದರೆ ಮತ್ತು ಬೇರೆ ಬೇರೆ ಕಡೆ ಹೀಗೆಲ್ಲ ಇವ್ರನ್ನೆಲ್ಲ ನೋಡಿದರೆ ಭಯ ಇತ್ತು ಅಕ್ಕಪಕ್ಕದ ಜನರಿಗೆಲ್ಲ. ಹಂಗೆ ಸೈನ್ಯವನ್ನು ರೆಡಿ ಮಾಡ್ಕೊಂಡಿರ್ಬೇಕು. ನಮ್ಮ ಲೈಫಲ್ಲಿ ಕೂಡ ಹಂಗೆ. ಇವತ್ತಿನ ದಿನಕ್ಕೆ ಸೈನ್ಯ ಬೇಕಿಲ್ಲ, ಟ್ಯಾಲೆಂಟ್. ಒಂದು ಟ್ಯಾಲೆಂಟ್ ಇತ್ತು ಅಂದರೆ ಸೈನ್ಯವನ್ನು ಕೂಡ ಧೂಳಿಪಟ ಮಾಡ್ಬೋದು. ಇವಾಗ ಸಿಸ್ಟಮನ್ನು ಬದಲಾಯಿಸ್ಬೋದು, ಸಿಸ್ಟಮ್ ಮೇಲೆ ಪ್ರಶ್ನೆ ಮಾಡ್ಬೋದು. ಯಾವನ್ನನ್ನು ಬೇಕಾದರೂ ನಾವು ಏನು ಮಾಡ್ಬೋದು, ಕೋರ್ಟಿಗೆ ಇಳಿಬೋದು, ಕಂಪ್ಲೇಂಟ್ ಕೊಡ್ಬೋದು. ಆ ರೀತಿಯಲ್ಲಿ ಇರುವಂಥದ್ದು. ನಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾಲೆಜ್ ಇಟ್ಕೋಬೇಕು. ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಮ್ಮ ಫ್ರೆಂಡ್ಸು, ರಿಲೇಷನು, ನಮ್ಗೆ ಬೇಕಾದವರು ಹಿಂಗೆಲ್ಲ ಇರ್ತಾರಲ್ಲ, ಒಳ್ಳೆ ನಾಲೆಜ್ ಪರ್ಸನ್, ಅವ್ರಂಥವ್ರನ್ನ ಕೂಡ ಇಟ್ಕೊಂಡಿರ್ಬೇಕು ಪಕ್ಕದಲ್ಲಿ.
ಹೆಲ್ಪ್ ಆಗ್ತಾರೆ ಯಾವಾಗಾದರೂ. ಅಂದರೆ ನಾಲೆಜ್ ಪ್ರತಿಯೊಬ್ಬರಿಗೆ ಬೇಕು, ಸ್ವಂತ ಡಿಪೆಂಡ್ ಆಗಿರಬಾರ್ದು. ಫಸ್ಟ್ ಆಫ್ ಆಲ್ ಸ್ವಂತದಾಗಿ ಇರಬೇಕು ನಾಲೆಜ್. ಆ ಥರ ಇಲ್ಲಿ ಸೈನ್ಯವನ್ನು ರಾಜ ಇಟ್ಕೊಂಡಿರ್ತಾನೆ. ಯಾಕೆ? ಅವನು ಸುರಕ್ಷತೆಗೋಸ್ಕರ. ಇಲ್ಲಿ ಕೂಡ ಹಂಗೆ ನಾವು ಟ್ಯಾಲೆಂಟೆಡ್ ಆಗಿದ್ದರೆ ನಮ್ಮ ಫ್ಯಾಮ್ಲಿಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಇವತ್ತಿನ ಪ್ರೆಸೆಂಟ್ ದಿನಕ್ಕೆ ಟ್ಯಾಲೆಂಟು, ಫ್ಯೂಚರಲ್ಲಿ ಶಕ್ತಿನೂ ಬೇಕು, ಆವಾಗ ಟ್ಯಾಲೆಂಟು ಬೇಕು. ಆವಾಗ ಒಂದಿದ್ರೂ ಕೆಲಸ ಆಗೋದಿಲ್ಲ. ಯಾಕಂದರೆ ಇವತ್ತಿನ ದಿನ ಯಾವ ರೀತಿ ನಡೀತಿದೆ, ಯಾವ ರೀತಿ ಇದೆ ಅಂದರೆ ಫ್ಯೂಚರಲ್ಲಿ ಊದಿದ್ರೆ ಹಾರಿ ಹೋಗ್ತೀವಿ, ತಿನ್ನೋದಿಲ್ಲ. ನಿಮ್ಗೆ ಗೊತ್ತಿರುತ್ತೆ ಸಂಗೊಳ್ಳಿ ರಾಯಣ್ಣ ಹೆಂಗಿದ್ದ, ಮದಕರಿ ನಾಯಕ ಹೆಂಗಿದ್ದ. ಈ ಕಡೆ ಸಿಂಧೂರ ಲಕ್ಷ್ಮಣ ಹೆಸರು ಕೇಳಿರ್ತೀರಲ್ಲ ನೀವು. ಈ ಸಿಂಧೂರ ಲಕ್ಷ್ಮಣ ಹೆಸರು ಕೇಳಿದಾಗ ಇವರೆಲ್ಲ ನನಗೂ ಚಿಕ್ಕನಿದ್ದಕ್ಕೆ ಕತೆ ಹೇಳ್ತಿದ್ರು. ಅವರು ಇವರು ಯಾರು ಹಂಗೆ ಕೂತ್ರೆ 10-20 ರೊಟ್ಟಿಗಳನ್ನು ತಿನ್ನೋರಂತೆ. 15-20, 10 ಅಂದರೆ ಭಾಳ ಕಮ್ಮಿ ಆಯಿತು. 15-20 ರೊಟ್ಟಿಗಳನ್ನು ತಿನ್ನೋರಂತೆ ಎಟ್ ಎ ಟೈಮ್. ಒಮ್ಮೆ ಕೂತ್ರೆ ತಾಕತ್ ಮೀನು ಸಂಗೀತ ಅವ್ರ ಹತ್ರ. ಈ ಮೊನ್ನೆ ಎಲ್ಲೇ ನಾನು ನೋಡ್ತಾ ಇದ್ದೆ, ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ವಿಷಯ ಸಂಗ್ರಹಣೆಗೋಸ್ಕರ ನೋಡ್ತಾ ಇರ್ತೀನಿ. ಯಾರೋ ಹೇಳ್ತಿದ್ರು, ಇವತ್ತಿನ ಜನ್ರೇಷನ್ ಹೆಂಗಾಗಿದೆ ಅಂದರೆ ಇಷ್ಟಿಷ್ಟೇ ತಿನ್ನೋದು, ಊಟ ಬಿಟ್ಬಿಡೋದು, 2 ಟೈಮ್ ತಿನ್ನೋದು, ಇಲ್ಲ ಇಷ್ಟಿಷ್ಟೇ ತಿನ್ನೋದು, ತಿಂದರೆ ದಪ್ಪಾಗಿಬಿಡ್ತೀವಿ. ತಿಂದರೆ ನಮ್ಮ ಬ್ಯೂಟಿ ಹಾಳಾಗೋಗುತ್ತೆ ಅಂತ ಹುಡುಗಿಯರು, ಹೆಣ್ಮಕ್ಳು. ಹುಡುಗರು ಅವರು ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ ಇವಾಗ. ಅದೊಂದು ಫ್ಯಾಷನ್. ಇರಲಿ ಅವ್ರವ್ರ ಇಷ್ಟಕ್ಕೆ. ಏನು ಹೇಳ್ತಿದ್ರು ಅಂದರೆ, ಅವತ್ತಿನ ಜನ ಹೆಂಗಿದ್ರು ಅಂದರೆ ಗಟ್ಟಿಮುಟ್ಟಾಗಿ 4-4 ಜನರು ಹಿಂಗೆ ನುಗ್ಗಿಸ್ಬಿಡಿದ್ರೆ ಹೋಗ್ತಿದ್ರು, ಅಷ್ಟೊಂದು ಶಕ್ತಿಶಾಲಿ. ಹಂಗೆ ಅವ್ರ ಹೆಸರುಗಳು ಹೆಂಗೆ ಇದ್ದು ಅಂತೆ ಹೇಳ್ತಿದ್ರು. ಏನೋ ಎಚ್ಚಮ್ಮ ನಾಯಕ ಹೆಂಗೆ ಹೆಸರಿತ್ತು, ಕರಿಯ, ಕೆಂಪ, ಕಾಳ, ಭೈರ, ನಾಯಕ, ಈ ಥರ ಹೆಸರುಗಳಿದ್ದು. ಆ ಹೆಸರುಗಳನ್ನು ಕೇಳಿದ್ರೆ ನಡುಕ ಬರಬೇಕು, ಹಂಗೆ ಹೆಸರುಗಳಿದ್ದು ಅಂತ. ಇವಾಗ ಉಮೇಶ, ರಮೇಶ, ಸುರೇಶ ಈ ಥರ ಹೆಸರು ಇಟ್ಕೊಂಡು ಬದುಕ್ತಾ ಇದ್ದೀವಿ ಅಂತ ಏನೋ ಕಾಮಿಡಿ ನಗು ಬಂತು ನನಗೆ. ಹೌದು, ಅದು ಸತ್ಯ ಅಂತ ಅನ್ನಿಸ್ತು. ಯಾಕಂದ್ರೆ ನಮ್ಮ ಸೇಫ್ಟಿ, ನಮ್ಮ ಶಕ್ತಿ, ನಮ್ಮ ಯುಕ್ತಿ, ನಮ್ಮ ಮನಸ್ಥಿತಿ ಇವತ್ತಿನ ಜನ್ರೇಷನ್ಗೆ ಸಿಗೋದಿಲ್ಲಪ್ಪ. ಒಳ್ಳೆಯ ಮನಸ್ಥಿತಿ ಅವ್ರು ಸಿಗೋದಿಲ್ಲ. ಎಲ್ಲರ ಹತ್ರ ಶಕ್ತಿ ಕಮ್ಮಿ. ಈಗ ತಿನ್ನೋ ಫುಡ್ಡೇ ಇಷ್ಟಿಷ್ಟ, ಅದರಲ್ಲಿ ಕೆಮಿಕಲ್ ಫುಡ್. ಬುದ್ಧಿ ಅಂತೂ ಹಾಳಾಗೋಗಿದೆ. ಇನ್ನು ಉಳಿಸ್ಕೊಂಡ್ರೆ ಎಲ್ಲೋ ಒಬ್ಬೊಬ್ಬರು ಅಪರೂಪ. ಇವೆಲ್ಲ ಸಿಗಬೇಕಂದ್ರೆ ಬಹಳ ಅದೃಷ್ಟ ಮಾಡಿರಬೇಕು. ಇನ್ನು ಮತ್ತೇನು ಹೇಳ್ತಾರೆ ಅಂದರೆ, ಶತ್ರುಗಳನ್ನು ಗೆಲ್ಲಬೇಕಾದ್ರೆ ಕೋಪ ಇರಬೇಕು, ದುರಾಸೆ ಇರಬೇಕು, ವಂಚನೆ ಮಾಡಬೇಕು, ಮೋಸ ಮಾಡಬೇಕು, ದುರಾಭಿಮಾನ, ಕಾಮ, ಆಸಕ್ತಿ ಇರಬೇಕು ಮತ್ತು ಪ್ರೀತಿಯಂತಹ ಗುಣಗಳನ್ನು ಬಳಸಬೇಕು. ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಹಿಂಗೆಲ್ಲ ಹೇಳ್ತಾರೆ. ಗೆಲ್ಲಬೇಕಾದ್ರೆ, ಶತ್ರುಗಳನ್ನು ಗೆಲ್ಲಬೇಕಾದ್ರೆ ಕೋಪ ಇರಬೇಕು, ಶೆಟ್ ಇರಬೇಕು. ಸಪ್ಪೆ ಊಟ ಮಾಡ್ಕೊಂಡು ಸುಮ್ಮನೆ ಇರೋದಲ್ಲ. ಇವತ್ತಿನ ಜನ್ರೇಷನ್ ಮೆಣಸಿಕಾಯಿ ಖಾರ ತಿನ್ನೋದು ಕಮ್ಮಿ, ಬರೀ ಸ್ವೀಟು ಇಷ್ಟಿಟ್ಟೆ. ಹೇಳೋರು ಖಾರ ತಿಂದರೆ ಸಿಟ್ಟು ಜಾಸ್ತಿ ಅಂತ. ಹಾಗೆ ಇಲ್ಲಿ ಕೋಪ ಇರಬೇಕು. ಆದರೂ ಒಬ್ಬೊಬ್ರು ಕೋಪ ಮಾಡ್ಕೋತಿರಪ್ಪ ಸಣ್ಣ ಪುಟ್ಟ ವಿಷಯಕ್ಕೆ. ಪೆನ್ ಕೊಟ್ಟಿಲ್ಲ ನಾವು ಕೋಪ ಮಾಡ್ಕೊಳ್ಳೋದು, ನಾನು ಚಾಕ್ಲೇಟಿಗೆ ಕೊಟ್ಟಿಲ್ಲ ಅನ್ನೋದು ಕೋಪ ಮಾಡ್ಕೊಳ್ಳೋದು, ಸುಮ್ಮನೆ ಏನೋ ಒಂದು ಮಾತಾಡಿದ್ರೆ ಕೋಪ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ವಿಚಾರಕ್ಕೆ ಸಣ್ಣ ಸಿಲ್ಲಿ ಮ್ಯಾಟರ್ಗಳೆಲ್ಲ ಕೋಪ ಬರುತ್ತೆ ಸಿಕ್ಕಾಪಟ್ಟೆ. ಭಾಳ ಜನರಿಗೆ ಹೇಳಿದ್ದೀನಿ ನಾನು, ಕೋಪ ಎಲ್ಲ ಮಾಡ್ಕೊಳ್ಬೇಡ್ರಿ ಹಿಂಗೆಲ್ಲ ಅಂತ. ಈ ಕೋಪ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಕಾರಣಗಳಿರ್ತಾವೆ. ಅಷ್ಟಕ್ಕೂ ಕೋಪ ಒಳ್ಳೆಯದು ಅಲ್ಲ. ಕೋಪ ಇರಬೇಕಂತ, ದುರಾಸೆ ಇರಬೇಕಂತ. ಆಸೆನೇ ಇರೋದು ಇವಾಗ, ದುರಾಸೆ ಇರಬೇಕಂತೀನಿ. ಹೌದು, ಎಲ್ಲರ ಹತ್ರ ದುರಾಸೆನೇ ಐತಿ ಈಗ. ಅಂದರೆ ಇವತ್ತಿಗೂ ಅವತ್ತಿಗೂ ವ್ಯತ್ಯಾಸನೇ ಇಲ್ಲ, ಎಲ್ಲ ಒಂದೇ. ಮನುಷ್ಯನಿಗೆ ದುರಾಸೆ. ಇಲ್ಲಿ ಕೂಡ ದುರಾಸೆ ಇರಬೇಕು. ಈ ರಾಜ್ಯ ಗೆದ್ದಿದ್ರೆ ಆ ರಾಜ್ಯನ ಮೇಲೆ ಹೋಗಿ ಯುದ್ಧ ಮಾಡಿ ಗೆದ್ಕೊಂಡ್ರೆ ಮತ್ತೊಂದು ರಾಜ್ಯ ಗೆದ್ದಿದ್ದೀನಿ ಮತ್ತೊಂದು ರಾಜ್ಯ ಗೆದ್ದಿದ್ದೀನಿ ಅಂತ ಯುದ್ಧಕ್ಕೆ ಹೋಗ್ಬಿಟ್ರೆ ಇಡೀ ಸಾಮ್ರಾಜ್ಯ, ಇಡೀ ಎಂಪೈರ್, ಇಡೀ ಕಿಂಗ್ಡಮನ್ನೇ ನಾವು ನನ್ನ ವಶದಲ್ಲಿ ಇಟ್ಕೋಬೋದು, ದೇಶವನ್ನೇ ಕಂಟ್ರೋಲಲ್ಲಿ ಇಟ್ಕೋಬೋದು ಅಂತ ದುರಾಸೆಯನ್ನು ಹೊಂದ್ಕೋಬೇಕು ಅಂತ. ವಂಚನೆ ಮಾಡಬೇಕಂತ ನೋಡಿ ಹೇಳಿಕೊಡುವಂಥ ಮಾತುಗಳು. ವಂಚನೆ ಮಾಡಬೇಕು, ಸೂಕ್ತ ಅಲ್ಲಲ್ಲ. ವಂಚನೆ ಮಾಡಬಾರ್ದು. ಮನುಷ್ಯತ್ವ ಬೇಕು. ಏನು ಮಾಡಿದ್ರು ನೇರನೇ ಯುದ್ಧ ಮಾಡಬೇಕು, ಕದ್ದು ಮುಚ್ಚಿ ಯುದ್ಧ ಮಾಡೋದಲ್ಲ, ವೀರರು ಅನಿಸ್ಕೊಳ್ಳೋದಿಲ್ಲ. ಹೇಳ್ತಾರಲ್ಲ, 100 ದಿನ ಇಲಿಗಳಂತೆ ಬದುಕೋ ಬದಲು 3 ದಿನ ಹುಲಿ ಥರ ಬದುಕು ಅಂತ. ಹಾಗೆ ಇರಬೇಕು. ವಂಚನೆ ಮಾಡೋಕ್ಕೆ ಹೋಗ್ಬಾರ್ದು.
ಮೋಸ ಮಾಡ್ಬೇಕಂತ, ಮತ್ತಿಲ್ಲಿ ಮೋಸ ಮಾಡಬೇಕು, ದುರಾಭಿಮಾನ ಇರಬೇಕಂತ. ಇವತ್ತಿಗೂ ಕೂಡ ಹೆಂಗಿದ್ದಾರೆ ಅಂದರೆ ರೈಟು ಲೆಫ್ಟಲ್ಲಿರುವಂತಹ ಎಲ್ಲ ಜನರು ಮೋಸಗಾರರೇ. ಭಯ್ಯ, ದುಡ್ಡು ಅದು ನಿನ್ನಲ್ಲಿರುವಂತಹ ಟ್ಯಾಲೆಂಟನ್ನು ನೋಡಿ ಜಿಗುಪ್ಸೆಯನ್ನು ಪಡ್ಕೊಳ್ಳೋರು, ನಿನ್ನಲ್ಲಿರೋ ಒಳ್ಳೆತನವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥವ್ರು. ಈ ಥರ ನಮ್ಮಲ್ಲಿರುವಂಥ ಒಂದು ಒಳ್ಳೆಯ ಗುಣಗಳನ್ನು ನೋಡಿ ಅವರಲ್ಲಿ ಇಲ್ಲಪ್ಪ, ಎಲ್ಲರೂ ಇವರನ್ನೇ ಅಟ್ರ್ಯಾಕ್ಟ್ ಮಾಡಿ ಇವರನ್ನೇ ಮಾತಾಡಿಸ್ತಾರೆ, ಇವರನ್ನೇ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಕೊಂಡು ಹೊಟ್ಟೆ ಕಿಚ್ಚು ನಮ್ಮ ಸುತ್ತಮುತ್ತಲಿರೋ ಮನಸ್ಸಲ್ಲಿ ಬರುತ್ತೆ. ಅದು ಬಂದೇ ಬರುತ್ತೆ. ಅದು ಅಂಥವೆಲ್ಲ ಕಮ್ಮಿ ಮಾಡ್ಕೋಬೇಕು. ಸಾಧ್ಯ ಆದರೆ ಒಳ್ಳೆಯವ್ರು ಶಿಕಾರ, ಅವ್ರಿಂದ ಒಳ್ಳೆಯ ಗುಣಗಳನ್ನು ಪಡ್ಕೊಳ್ಳೋಣ. ಅವ್ರು ನೋಡಿ ಹೊಟ್ಟೆ ಊರಿ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡ್ಕೋಬಾರ್ದು. ಮಾಡ್ಕೊಂಡ್ರೆ ಒಳ್ಳೆಯದು ಅಲ್ಲ. ಅದು ಟ್ಯಾಲೆಂಟ್, ಅದು ಮನುಷ್ಯನೇ ಅಲ್ಲ. ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರೋದು ಭಾಳ ಕಮ್ಮಿ ಇರಲಿ. ಆಮೇಲೆ ಇಲ್ಲಿ ಏನಿರಬೇಕು, ಕಾಮಾಸಕ್ತಿ ಇರಬೇಕು ಅಂತ. ಅಂದರೆ ಈ ಇತಿಹಾಸವನ್ನು ಓದಬೇಕಾದ್ರೆ ಈ ಅತ್ಯಾಚಾರಗಳು, ಲೂಟಿಕೋರರು, ದಂಗೆಕೋರರು ಎಲ್ಲ ಇರೋದಲ್ಲ. ಹಿಂಗೆಲ್ಲ ಭಯ, ಮತ್ತೊಬ್ಬರ ಮೇಲೆ, ಮತ್ತೊಂದು ರಾಜ್ಯದ ಮೇಲೆ ಭಯವನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಂತ. ಮತ್ತೇನಬೇಕು, ಪ್ರೀತಿ ಅಂತ ಗುಣವನ್ನು ಬಳಸಬೇಕು. ಇದೇ ಬಲಹೀನತೆ. ಪ್ರೀತಿ ಹುಟ್ಟೋದೇ ಅವ್ರ ಮೇಲೆ ನಂಬಿಕೆ ಐತಿ ಅಂತ, ಅದಕ್ಕೋಸ್ಕರನೇ ಅವ್ರ ಮೇಲೆ ವಿಶ್ವಾಸ ಮೂಡೋದು. ಇದೆಲ್ಲ ಆದಮೇಲೆ ಏನಾಗುತ್ತೆ ಗೊತ್ತಾ? ಇದೆಲ್ಲ ಆದಮೇಲೆ ನಮಗೆಲ್ಲ ಬಹಳ ಅನುಕೂಲತೆಯಿಂದ ಇನ್ನೊಬ್ಬರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಆಗೋದು. ಹೆಂಗೆ ಸಾಧ್ಯ ಆಗೋದಂದರೆ, ಪ್ರೀತಿಯ ವಿಷಯ ಹೇಳಿ ನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ಗೌರವ ಇಟ್ಕೊಂಡು ಅವ್ರನ್ನ ಮೋಸ ಮಾಡೋದಂತ ಈ ಥರ ಗುಣಗಳು ಇರಬೇಕಂತ ಹೇಳ್ತಾನೆ. ಯಾರ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ ನೋಡಿರಿ, ವಿಚಾರ ಮಾಡಿರಿ. ನಾವು ಓದ್ತಿರೋಲ್ಲ ಎಕ್ಸಾಮಲ್ಲಿ ಬರೆಯುವಂಥದ್ದು ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಮೈಕ್ರೋ, ಮ್ಯಾಕ್ರೋ, ಬೆಲೆ, ಬೇಡಿಕೆ, ಸ್ಥಿತಿಸ್ಥಾಪಕತ್ವ. ನೋಡಿ ನೆಕ್ಸ್ಟ್, ರಾಜ್ಯದಲ್ಲಿ ಆಂತರಿಕ ದಂಗೆ ಏಳದಂತೆ ನೋಡಿಕೊಳ್ಳಬೇಕು. ರಾಜ್ಯದಲ್ಲಿ ಆಂತರಿಕ ದಂಗೆಗಳು ಏಳಬಾರ್ದು, ಅದನ್ನೆಲ್ಲ ಬಡ್ದು ಹಾಕ್ಬೇಕು ಅಂತ ನೋಡ್ಕೋಬೇಕು. ಬುದ್ಧಿವಂತ ರಾಜನು ವಿದೇಶಿಯರ ಮೇಲೆ ದಾಳಿ ಮಾಡುವ ಮೊದಲು ತನ್ನ ಸೈನ್ಯವನ್ನು ಒಗ್ಗೂಡಿಸಿ ಸೈನಿಕರಿಗೆ ದಾಳಿಯಿಂದ ದೇಶದ ಹಿತಾಸಕ್ತಿ ಹೆಚ್ಚುತ್ತದೆ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು. ಬುದ್ಧಿವಂತ ರಾಜ ಹೆಂಗೆ ಮಾಡಬೇಕು, ಬೇರೆ ದೇಶದ ಮೇಲೆ ದಾಳಿ ಮಾಡಬೇಕಾದ್ರೆ ದಾಳಿ ಮಾಡುವ ಬದಲು, ದಾಳಿ ಮಾಡೋಕ್ಕಿಂತ ಮುಂಚೆ ಸೈನಿಕರಲ್ಲಿ ಉತ್ಸಾಹ ಬೆಳೆಸ್ಬೇಕು. ಸೈನ್ಯ ಬಿಟ್ಟು ಓಡಿ ಹೋಗಬಾರ್ದು. ಈ ಅಲೆಕ್ಸಾಂಡ್ರೆಲ್ಲ ಹೀಗೆ ಮಾಡಿದ್ದ, ಅವಾಗೆಲ್ಲ ಮೊನ್ನೆ ಹಿಂದೆ ವಿಡಿಯೋ ಮಾಡಿದ್ದನ್ನು ನೋಡಿದರೆ ಗೊತ್ತಾಗುತ್ತೆ. ಸೈನ್ಯ ಬಿಟ್ಟು ಓಡ್ಬೇಕಾದ್ರೆ ಅವರಲ್ಲಿ ಧೈರ್ಯವನ್ನು ತುಂಬಿಡ್ತಾನೆ. ಹಾಗೆ ಇಲ್ಲಿ ನಾವೆಲ್ಲ ಸೇರಿ ಯುದ್ಧ ಮಾಡೋಣ, ಅಲ್ಲಿ ಸಂಪತ್ತನ್ನು ಲೂಟಿ ಮಾಡ್ಕೊಂಬರೋಣ, ನಮ್ಮ ದೇಶ ಉದ್ಧಾರ ಆಗ್ತೀವಿ, ನಿಮ್ಮ ಫ್ಯಾಮಿಲಿ ಉದ್ಧಾರ ಆಗ್ತೀರಿ, ನೀವೆಲ್ಲ ಉದ್ಧಾರ ಆಗ್ತೀರಿ ಅಂತ ಅವರಲ್ಲಿ ಪ್ರೋತ್ಸಾಹವನ್ನು ತುಂಬಬೇಕಂತ. ಹಂಗೆ ಮಾಡಿದರೆ ಬೇರೆ ದೇಶದ ಮೇಲೆ ಯುದ್ಧ ಮಾಡಬೇಕು. ನೆಕ್ಸ್ಟು, ಮಂತ್ರಿಗಳ ಆಯ್ಕೆಯಾಗುವಾಗ ಅವನ ಗುಣ ನಡತೆ ಮೇರೆ ಆಯ್ಕೆ ಮಾಡಿಕೊಳ್ಳಬೇಕು. ಒಬ್ಬ ಮಂತ್ರಿಯನ್ನು ಆಯ್ಕೆ ಮಾಡ್ಕೊಳ್ತೀವಪ್ಪ ಅಂತಂದ್ರೆ ಅವನಲ್ಲಿರೋ ಒಳ್ಳೆಯ ಗುಣ ಐತಾ ಇಲ್ಲ ಚೆಕ್ ಮಾಡ್ಕೋಬೇಕು. ಮಂತ್ರಿ ಆದಂಥ ತಕ್ಷಣ ಯಾರನ್ನೂ ಮಂತ್ರಿ ಮಾಡೋದಲ್ಲ. ಇವಾಗ ನಾವು ಮಾಡ್ತೀವಲ್ಲ, ಎಲೆಕ್ಷನ್ ಬಂದಿದೆ ಅಂದ ತಕ್ಷಣ ರಾತ್ರಿ ದುಡ್ಡು ಕೊಡ್ತೀವಿ, ಟಿ ವಿ ಕೊಡ್ತೀವಿ, ಫ್ಯಾನ್, ಫ್ರಿಜ್ ಕೊಡ್ತೀವಿ, ಆಸೆ ತುಂಬ್ತಾರಲ್ಲ ರಾಜಕಾರಣಿಗಳು. ಅದಕ್ಕೆ ನಾವು ಬಲಿಯಾಗಿ ಓಟ್ ಹಾಕ್ತೀವಿ, ಅವ್ರನ್ನ ಗೆಲ್ಸ್ಕೊಂಡ್ಬರ್ತೀವಿ, ಆಮೇಲೆ ನಮ್ಗೆ ಕ್ಯಾರೆ ಮಾಡೋದಿಲ್ಲ ಅವರು. ಹುಣ್ಣಿಮೆ ಎಲ್ಲ ಹಿಡಿದ್ನಲ್ಲ, ಅವಾಗ ಏನಂತೀವಿ ನಾವು, ಹೋಳಿ ಹುಣ್ಣಿಮೆಯಲ್ಲಿ ನಮ್ಮ ಕಡೆ ಅದೊಂಥರ ಅನಿಸುತ್ತೆ. ಬಟ್ ಆ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಬೊಬ್ಬೆ ಹೊಳ್ಕೊಳ್ಳೋದು ಕೇಳಲಿಕ್ಕೆ ಒಂಥರ ಹಿತವಾಗೈತಿ. ಆದರೆ ನಮ್ಮ ಕಡೆ ಹೇಳೋ ಪದ ಭಾಳ ಡೇಂಜರ್. ಕೆಲವೊಂದಿಷ್ಟು ಪದಗಳಿದ್ದಾವೆ, ಸನ್ನಿವೇಶ ಬಂದಾಗ ಹೇಳಬೇಕು ಅನಿಸುತ್ತೆ, ಯಾಕೋ ಜೀವ ನನಗೂ ಒಂಥರ ಅನಿಸುತ್ತೆ, ಹೆಂಗೆ ಹೇಳೋಣ ಅಂತ. ಇರಲಿ, ಅವನಲ್ಲಿ ಒಳ್ಳೆಯ ಗುಣಗಳನ್ನು ನೋಡಿ ಒಬ್ಬ ಮಂತ್ರಿಯನ್ನು ಆಯ್ಕೆ ಮಾಡ್ಕೋಬೇಕು. ನೀವು ಕೂಡ, ನಾನು ಕೂಡ, ಎಲ್ಲರೂ ಕೂಡ ತಿಳ್ಕೊಳ್ಳಿ, ಎಲೆಕ್ಷನ್ ಬಂದಾಗ ದುಡ್ಡು ಕೊಡ್ತಾರೆ, ಅದನ್ನು ಕೊಡ್ತಾರೆ, ಲಾಭ ತೋರಿಸ್ತೀನಿ, ಏನೆಲ್ಲ ಹೇಳ್ತಾರೆ, ಎಲ್ಲವನ್ನು ಒಪ್ಕೊಳ್ರಪ್ಪ, ನಿಮಗೇನು ಬೇಕಾದ ಇಸ್ಕೊಳ್ರಿ, ಸುಮ್ಮನೆ ಇರಿ. ಓಟ್ ಹಾಕಬೇಕಾದ್ರೆ ಸೀಕ್ರೆಟಾಗಿ ಇರುತ್ತಲ್ಲ, ಒಳ್ಳೆ ವ್ಯಕ್ತಿಗೆ ಓಟ್ ಹಾಕೋಕ್ಕಾಗೋದಿಲ್ಲ. ಕೊಟ್ಟಿದ್ದಾನಂತ ಓಟ್ ಹಾಕೋದು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಇಲ್ಲಿವರೆಗೂ ಬಂದಿರೋದು. ಎಲ್ಲ ದೇಶಗಳು ಎಷ್ಟೊತ್ತಾಗಿರೋದು ಗೊತ್ತಾ? ಈ ನಾವು ಗ್ರೀಕ್ ಇತಿಹಾಸನ ಓದ್ತೀವಲ್ಲ, ರೋಮ್ ಇತಿಹಾಸವನ್ನು ಓದಬೇಕಾದ್ರೆ 12ನೇ ಶತಮಾನದಲ್ಲಿ ಅವರು ಸಂವಿಧಾನವನ್ನು ಬರ್ಕೊಳ್ಳಿಕ್ಕೆ ಸ್ಟಾರ್ಟ್. 12ನೇ ಶತಮಾನದಲ್ಲಿ
ಸಂವಿಧಾನವನ್ನು ಬರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ 1270 ಅಥವಾ ಏನೋ 80 ಸಮಥಿಂಗ್, ಒಟ್ಟು 12ನೇ ಶತಮಾನದಲ್ಲಿ ಸಂವಿಧಾನವನ್ನು ರಚನೆ ಮಾಡ್ಕೋಬೇಕು ಅಂತ. ನೆನಪಿರಲಿ, ಅವ್ರಿಗಿಂತ ಏನು ಕಮ್ಮಿ ಅಲ್ಲ ನಾವು. 12ನೇ ಶತಮಾನದಲ್ಲಿ ಅಂದ್ರೆ ನಾನು ಸ್ವಲ್ಪ ಟ್ಯಾಲಿ ಮಾಡಿ ನೋಡಿದ್ದೀನಿ. ಆವಾಗ ಬಸವಣ್ಣವರು 12ನೇ ಶತಮಾನ ಅಂದರೆ ಗ್ರೀಕ್ನ ಸಂವಿಧಾನ ಬರೆಯೋಕ್ಕಿಂತ ಮುಂಚೆನೇ ಬಸವಣ್ಣವರು ಜಾತಿ ಭೇದವನ್ನು ಕುರಿತು ಮಾತಾಡಿದರು. ಮದುವೆಗಳು, ಆಚಾರ ವಿಚಾರಗಳು, ದೇವರು, ಇದ್ರ ಬಗ್ಗೆ ಸಮಾನತೆಯನ್ನು ತರಬೇಕಂತ ಎಷ್ಟು ಹೋರಾಟ ಮಾಡಿದ್ರಂದರೆ ಅವತ್ತಿನ ಕಾಲಕ್ಕೆ. 12ನೇ ಶತಮಾನರಪ್ಪ. ಅದಕ್ಕೆ ಜಗಜ್ಯೋತಿ ಬಸವಣ್ಣ ಅಂತ ಪೂಜೆ ಮಾಡೋದು. ಅವರನ್ನು ಇಟ್ಕೊಂಡು ಪೂಜೆ ಅಷ್ಟೇ ಮಾಡ್ತಿದ್ವಿ, ಫಾಲೋ ಮಾಡ್ತಿಲ್ಲ. ಅವಾಗೆ ಇನ್ನೊಂದು ಏನು ಗೊತ್ತಾ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬ್ರಿಟಿಷರು ಒಳಗಡೆ ಬಂದಿರೋದು. ಪೋರ್ಚುಗೀಸರು ಬಂದರು, ಡಚ್ಚರು, ಎಲ್ಲರೂ ಬಂದರು. ಒಗ್ಗಟ್ಟಿಲ್ಲ, ಇವತ್ತು ಕೂಡ ಒಗ್ಗಟ್ಟಿಲ್ಲ. ಒಂಚೂರು ಒಗ್ಗಟ್ಟು ಇರಲಿ, ಮೂರನೇ ಕಣ್ ಯಾರ ಮೇಲೂ ಬೀಳೋದಿಲ್ಲ. ಹಂಗಿರ್ಬೇಕು. ಮುಂದೆ ಬರೋಣ. ನೆಕ್ಸ್ಟ್ ನೋಡಿ, ಪ್ರತಿಯೊಂದು ಗೋಡೆಯು ಕಿವಿಯನ್ನು ಹೊಂದಿರುವಂತೆ ಯಾವ ರಾಜ್ಯ ಗೌಪ್ಯವನ್ನು ಕಾಪಾಡಿಕೊಳ್ಳುವುದಿಲ್ಲವೋ ಆ ರಾಜ್ಯ ಹೆಚ್ಚು ಕಾಲ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಅಂದರೆ ಇಲ್ಲಿ ಗೋಡೆಗಳಿಗೆ ಕಿವಿ ಇರುವಂತೆ. ಅವತ್ತಿನ ರಾಜ್ಯಕ್ಕೆ ಗುಪ್ತವಾಗಿರುವಂಥ ವಿಚಾರ ಇರಬೇಕಿತ್ತು. ಇದ್ರೇ ಆ ರಾಜ್ಯ ಉಳಿತಾ ಇತ್ತು, ಇಲ್ಲಾಂದರೆ ಸರ್ವನಾಶ. ಯಾಕಂದರೆ ಗೌಪ್ಯ ವಿಚಾರ ಪಬ್ಲಿಕ್ ಆಗಬಾರ್ದು. ಸಪೋಸ್ ಏನಾದರೂ ಗೌಪ್ಯ ಬಿಟ್ಟು ಪಬ್ಲಿಕ್ ಆಯಿತು, ರಾಜ್ಯ ಸರ್ವನಾಶ. ಇವತ್ತು ಕೂಡ ಸರ್ಕಾರಗಳು, ಕೆಲವೊಂದಿಷ್ಟು ಬ್ಯಾಂಕ್ಗಳು, ಕೆಲವೊಂದಿಷ್ಟು ಇದನ್ನು ಕಂಪನಿಗಳು ಗೌಪ್ಯವನ್ನು ಕಾಪಾಡ್ಕೊಳ್ತಾವೆ. ಯಾಕೆ ಕಾಪಾಡ್ಕೊಳ್ತಾವೆ ಅಂದರೆ ಬಿಟ್ಟುಕೊಟ್ಟ ಜನರಿಗೆ ಬೇರೆ ಥರ ಗೊತ್ತಾಗುತ್ತೇನೋ. ಈ ದುಡ್ಡಿನ ವಿಚಾರಕ್ಕೆ ಬಂದರೆ ಅಥವಾ ಮತ್ತೊಂದು ವಿಚಾರಕ್ಕೆ ಬಂದರೆ ಸರ್ಕಾರ ಎಲ್ಲನೂ ಗೌಪ್ಯವಾಗಿ. ಅಷ್ಟಕ್ಕೂ ಪರ್ಸ್ನಲ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಪರ್ಸ್ನಲ್ ಅನ್ನೋದು ಪರ್ಸ್ನಲಾಗಿ ಇರುತ್ತೆ. ಭಾಳ ಜನಕ್ಕೆ ತಮ್ಮ ಪರ್ಸ್ನಲಲ್ಲಿ ಇನ್ನೊಬ್ರು ಯಾರು ಹೇಳೋದೇ ಇಲ್ಲ. ಎಷ್ಟೇ ಆಪ್ತಿರ್ತಾರೆ ಅಂದರೆ ಹೇಳೋದಿಲ್ಲ. ಇನ್ನು ಹೇಳ್ಕೋತಾರಪ್ಪ, ತಮ್ಮ ಮನಸ್ಸಿನಲ್ಲಿರೋ ಪರ್ಸ್ನಲ್ ವಿಚಾರಗಳನ್ನು ಇನ್ನೊಬ್ರ ಮುಂದೆ ಶೇರ್ ಮಾಡ್ತಾರೆ ಅಂದರೆ ಭಾಳ ನಂಬಿದಾರಂತ ಅರ್ಥ. ನೆನಪಲ್ಲಿ ಇಟ್ಕೊಳ್ಳಿ, ಯಾರಾದರೂ ಹೇಳ್ತಿದ್ರೆ ಕೇಳ್ಕೊಳ್ತಾ ಇರಿ. ಇನ್ನೊಬ್ಬ ಯಾರಿಗಾದ್ರೂ ಹೇಳಪ್ಪ ಅಂತಂದ್ರೆ ಯಾರೂ ಹೇಳೋದಿಲ್ಲ, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಂಬಿಕೆ ಇದ್ದವ್ರ ಮೇಲೆ ಪರ್ಸ್ನಲ್ ವಿಚಾರಗಳು ಹೊರಗಡೆ ಬರ್ತಾವೆ. ಹಂಗೆ ಇಲ್ಲಿ ಕೂಡ ಗೌಪ್ಯ ವಿಚಾರಗಳನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ. ಅತಿ ಆಪ್ತತೆಯಲ್ಲಿ ಮಾತ್ರ ಗೌಪ್ಯಗಳು ಇರೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್, ಆಡಳಿತದಲ್ಲಿ ಗ್ರಾಮ, ಜಿಲ್ಲೆ ಹಾಗೆ ಮತ್ತು ನಗರಕ್ಕೆ ಬೇರೆ ಬೇರೆ ವ್ಯವಸ್ಥೆಯ ಅಧಿಕಾರಿಗಳು ಇರಬೇಕು ಅಂತ. ಉತ್ತಮ ಹೆದ್ದಾರಿಗಳನ್ನು ಮಾಡಿಕೊಂಡಿರಬೇಕು. ನಗರಗಳಿಗೆ, ಗ್ರಾಮಗಳಿಗೆ ಉತ್ತಮ ದಾರಿಗಳಿರಬೇಕು ಅಂತ. ಈ ಹೆದ್ದಾರಿಗಳು ಮತ್ತು ನಗರಗಳನ್ನು ನೋಡಿಕೊಳ್ಳಲು, ಗ್ರಾಮಗಳ ಮೇಲೆ ಅಧಿಕಾರಿಗಳನ್ನು ನೋಡಿಕೊಳ್ಳಲು ಗೋಪಿ ಅನ್ನೋ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಲಾಗುತ್ತಿತ್ತು. ಗೋಪಿ ಅಂದರೆ ಕಾವಲುಗಾರ ಅಂತ ಕರಿತೀವಿ. ಗೋಪಾಲ ಕೃಷ್ಣ ಅಲ್ಲ, ಇಲ್ಲಿ ಗೋಪಿ ಅಂತ ಕಾವಲುಗಾರ ಅಂತ. ಇನ್ನು ಗೂಢಾಚಾರ ಬಗ್ಗೆ ಏನು ಹೇಳ್ತಾನೆ ಅಂತಂದರೆ, ಗೂಢಾಚಾರದ ಬಗ್ಗೆ ಒಂದು ರಾಜ್ಯದ ವಿದ್ಯಮಾನಗಳನ್ನು ತಿಳಿಯಲು ಗೂಢಾಚಾರ ಬೇಕು. ಏನು ಮಾಡಾಕತ್ತಾರೋ ಏನಿಲ್ಲ ತಿಳಿಯೋಕೆ ಗೂಢಾಚಾರ ವ್ಯವಸ್ಥೆ ಬೇಕು. ಇವತ್ತು ಶಾಲೆ ಇರಲಿ, ಕಾಲೇಜ್ ಇರಲಿ, ಮನೆ ಇರಲಿ, ಊರಿರಲಿ, ದೇಶನೇ ಇರಲಿ, ಗೂಢಾಚಾರ ವ್ಯವಸ್ಥೆ ಇದ್ದೇ ಇರುತ್ತೆ. ಅವ್ರು ಏನು ಮಾಡತ್ತಾರು, ಇವ್ರು ಏನು ಮಾಡತ್ತಾರು, ಗೂಢಾಚಾರ ಇರ್ಲಿಕ್ಕೆ ಮನಸ್ಥಿತಿ ಕೂಡ ಗೂಢಾಚಾರ ಆಗಿರುತ್ತೆ. ಹಾಗೆ ಗೂಢಾಚಾರ ಬೇಕು. ಭಾಳ ಜನ ಹಿಂದೆ ಮಾತಾಡ್ಕೊಳ್ತಿರ್ತಾರೆ, ಅದರಿಂದ ಭಾಳ ಜನರಿಗೂ ನೋವಾಗುತ್ತೆ. ಮತ್ತು ಎರಡನೇದು, ದೇಶೀಯ ದಂಗೆ ತಡೆಗಟ್ಟಲು. ದೇಶದಲ್ಲಿ ದಂಗೆಗಳು ಹೇಳ್ತಾ ಇದ್ದು ಅಂದರೆ ಅದನ್ನು ತಡೆಗಟ್ಟಲಿ ಗೂಢಾಚಾರ ಬೇಕು. ಅಲ್ಲಿ ಏನು ಮಾಡಾಕತ್ತಾರೋ, ಟೀಮ್ ಮಾಡ್ಕೊಂಡು ಯುದ್ಧ ಸಾರಲಿಕ್ಕೆ ರೆಡಿ ಆಗತ್ತಾರಪ್ಪ. ಹಾಗಿದ್ರೆ ಅವ್ರು ತಡಿಬೇಕು. ನಾವು ತಡಿಬೇಕಾದ್ರೆ ಮೊದಲು ನಮ್ಗೆ ವಿಷಯ ಗೊತ್ತಾಗಬೇಕು. ಅದು ಗೂಢಾಚಾರದಿಂದ ಸಾಧ್ಯ. ನೆಕ್ಸ್ಟು, ವಿದೇಶಿ ಆಕ್ರಮಣ ತಡೆಯಲು ಬೇಕು. ಬೇರೆ ರಾಜ್ಯದವರು ನಮ್ಮ ಮೇಲೆ ದಂಡೆ ಎದುರು ಬರ್ತಾಯಿದ್ದಾರೆ, ಅಡ್ವಾನ್ಸ್ ಗೊತ್ತಾದ್ರೆ ನಮ್ಮಲ್ಲಿ ಪ್ರಿಪೇರ್, ಆಮೇಲೆ ಅವ್ರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಯೋಗ್ಯ ಆಗಿರ್ತೀವಿ. ಅದಕ್ಕೋಸ್ಕರ ನಮಗಿಲ್ಲಿ ಗೂಢಾಚಾರ ಬೇಕು. ಕೌಟಿಲ್ಯ ಏನು ಹೇಳ್ತಾನೆ ಇಲ್ಲಿ, ಗೂಢಾಚಾರನ ನೇಮಕ ಮಾಡ್ಕೋತೀವಲ್ಲ, ಆ ಗೂಢಾಚಾರರ ಮೇಲೆ ಹೆಣ್ಣು ಗೂಢಾಚಾರನ ನೇಮಕ ಮಾಡ್ಕೋಬೇಕಂತ.
ಭಾರಿ ಟ್ಯಾಲೆಂಟ್ ಓಡಿಸಿ ಮಾಡಿದ್ದಾನೆ. ಗೊತ್ತಿರುತ್ತೆ, ಇತಿಹಾಸ ಪುರಾಣ ಎಲ್ಲವೂ ಗೊತ್ತು ಇರುವಂಥ ಹಂತಕ್ಕೆ ನಾವು ಇದೀವಲ್ಲ. ಹೆಣ್ಣು ಮಕ್ಕಳ ಇಂಟರ್ಫಿಯರ್ ಆಯಿತು ಅಂದರೆ ಒಂದಿಷ್ಟು ಒಳ್ಳೆಯ ಕೆಲಸಗಳಾಗಿದ್ದಾವೆ. ಇಂಟರ್ಫಿಯರ್ ಆಗಿದ್ದಾಗ ಪೂರ ಲಾಸು ಆಗಿದ್ದಾವೆ. ಸೀಕ್ರೆಟ್ ವಿಚಾರಗಳು ತಿಳ್ಕೊಬೇಕಾದ್ರೆ ಗಂಡು ಮಕ್ಕಳಿಂದ ತಿಳ್ಕೊಳ್ಳೋದಲ್ಲ, ಹೆಣ್ಣು ಮಕ್ಕಳಿಂದ ತಿಳ್ಕೊಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಗಂಡು ಗೂಢಾಚಾರ್ಯ ಅವರು ಗೊತ್ತಿಲ್ಲದೇ ಅವ್ರ ಗೂಢಾಚಾರ್ಯ ಮೇಲೆ ಹೆಣ್ಣು ಗೂಢಾಚಾರ್ಯನ ಇಟ್ಕೋಬೇಕಂತ. ಕೌಟಿಲ್ಯ ಎಂಥ ವಿಚಾರಗಳು ಇಟ್ಕೊಂಡಿದೆ ನೋಡಿ, ಭಾರಿ ಅಲ್ಲ. ಅಂದರೆ ಎಲ್ಲಿಂದ ವಿಚಾರಗಳ ಹೊರಗಡೆ ಬೀಳ್ತಾವ ಅನ್ನೋದು ಗೊತ್ತು ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್, ಸಮುದ್ರದ ವ್ಯಾಪಾರ ಮಾಡ್ಕೋತಾ ಇರಬೇಕು, ನೌಕಾಪಡೆಯನ್ನು ಹೊಂದಿರಬೇಕು, ಹಡಗುಗಳ ನಿಲ್ದಾಣ ಇರಬೇಕು. ಇವಕ್ಕೆಲ್ಲವನ್ನ ಮೇಂಟೈನ್ ಮಾಡಲಿಕ್ಕೆ ಒಬ್ಬ ಅಧಿಕಾರಿ ಇರಬೇಕು. ಯಾವುದು? ಸಮುದ್ರದ ವ್ಯಾಪಾರ. ಅಂದರೆ ಬೇರೆ ಬೇರೆ ದೇಶದಿಂದ ವ್ಯಾಪಾರ ಮಾಡ್ಕೋಬೇಕು. ಯಾವಾಗ? ಅಶೋಕನ ಕಾಲದ, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಸಮುದ್ರದ ವ್ಯಾಪಾರ. ನೌಕಾಪಡೆ ಇರಬೇಕು, ಅದಕ್ಕೆ ಕೌಟಿಲ್ಯನ ಓದೋದೀಗ. ಹಡಗು ನಿಲ್ದಾಣ ಇರಬೇಕು, ಇವುಗಳನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ಬ ಅಧಿಕಾರಿ ಇರಬೇಕು. ಆಮೇಲೆ ರಾಜ್ಯ ಸುವ್ಯವಸ್ಥಿತವಾಗಿ ಆರ್ಥಿಕವಾಗಿ ಬಲಶಾಲಿ ಆಗಬೇಕಾದ್ರೆ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಹಾಕಬೇಕು, ಪ್ರವಾಸಿಗಳ ಮೇಲೆ ಟ್ಯಾಕ್ಸ್ ಹಾಕಬೇಕು, ಹೌದಾ? ಆಮೇಲೆ ಬೆಸ್ತರರ ಮೇಲೆ ತೆರಿಗೆನ ಹಾಕಬೇಕು. ಇವ್ರ ಮೇಲೆಲ್ಲ ತೆರಿಗೆನ ಹಾಕಿದ್ದೀವಿ ಅಂದ್ರೆ ರಾಜ್ಯಕ್ಕೆ ಇನ್ಕಮ್ ಬರ್ತೈತಿ. ಇವತ್ತಿನ ನೋಡಿ ಅದೇ ಹೇಳ್ತಿದ್ನಲ್ಲ, ಸಣ್ಣ ಪುಟ್ಟ ನೋಡಿ ಇದೇನೆ ತಗೋಬೇಕಾದ್ರೆ ಟ್ಯಾಕ್ಸ್ ಕಟ್ಟಿರ್ತೀವಿ. ಆವತ್ತಿನ ಕಾಲಕ್ಕೆ ಎಲ್ಲರೂ ಟ್ಯಾಕ್ಸ್ ಕಟ್ಟಂಗಿಲ್ಲ, ಕೆಲವೊಂದಿಷ್ಟು ಜನರು ಅಂದರೆ ವ್ಯಾಪಾರಗಳು, ಪ್ರವಾಸಿಗಳು, ಬೆಸ್ತರರು ಇಂಥವ್ರ ಮೇಲೆ ಟ್ಯಾಕ್ಸನ್ನು ಹೇರುವಂಥದ್ದು, ತೆರಿಗೆ ಕಟ್ಟುವಂಥದ್ದು. ಅಂದರೆ ಇನ್ಕಮ್ ಬರಬೇಕು. ರಾಜ ಇನ್ನೊಂದೇನು ಹೇಳ್ತಾನೆಂದರೆ, ಕೌಟಿಲ್ಯ ಇನ್ನೊಂದೇನು ಹೇಳ್ತಾನೆಂದರೆ, ಬಡವರನ್ನು ಚೆನ್ನಾಗಿ ನೋಡ್ಕೋಬೇಕು. ಬಡತನ ಭಾಳ ಡೇಂಜರ್. ಬಡತನ ಇತ್ತು, ಬಡವರಿಗೆ ಹೊಟ್ಟೆಗೆ ಊಟ ಸಿಕ್ಕಿಲ್ಲ, ಮೂಲಭೂತ ಸಣ್ಣ ಪುಟ್ಟ ಸೌಕರ್ಯಗಳು ಸಿಕ್ಕಿಲ್ಲ ಅಂದರೆ ದಂಗೆ ಹೇಳ್ತಾರೆ. ದಂಗೆ ಅಂದ್ರೆ ರಾಜನ್ ಕಚಾಕ್ ಕೊಂದು ಬಿಡ್ತಾರಂತ. ದಂಗೆ ಎದ್ದು ಯುದ್ಧಗಳಾಗ್ತಾವೆ. ಅಂದರೆ ಅದೇ ಸೈನ್ಯ, ಅದೇ ಯುದ್ಧ, ಅದೇ ಕುಟುಂಬ, ಅಲ್ಲಿಯವರೇ ಮತ್ತು ದಂಗೆ ಮಾಡಿದರೆ ಮತ್ತೆ ಯಾರು ಕಾಪಾಡ್ಕೋಬೇಕು? ಹಾಗಾಗಿ ಬಡತನ ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ರಾಜ ಮಾಡ್ತಾ ಇರಬೇಕು. ಬಡತನ ನಿರ್ಮೂಲನೆ ಆದರೆ ಮಾತ್ರ ಆ ರಾಜ್ಯ ಸುಖದಿಂದ ಬಾಳಲಿಕ್ಕೆ ಸಾಧ್ಯ. ಇವತ್ತು ನಾವು ಎಷ್ಟೆಲ್ಲ ಮತ್ತೆ ಸರ್ಕಾರಕ್ಕೆ ಬಂದರೆ ಎಷ್ಟೆಲ್ಲ ಮಾಡ್ತಿದ್ದೀವಿ ನೋಡಿ ಬಡತನ ನಿರ್ಮೂಲನೆಗೋಸ್ಕರ. ಯಾವುದೂ ಆಗ್ತಾನೇ ಇಲ್ಲ. ಡೆವಲಪ್ಮೆಂಟ್ ಅಂದರೆ ಬೇರೆ ಕಂಟ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಡೆವಲಪ್ಮೆಂಟ್ ಏನೂ ಇಲ್ಲ. ಏನೇನೂ ಇಲ್ಲ ಅಂದ್ರೂ ಹತ್ತತ್ರ ಒಂದು 100 ವರ್ಷ ಡಿಸ್ಟೆನ್ಸ್ ಎಲ್ಲಕ್ಕೂ. ಭಾಳ ಕಮ್ಮಿ ಅಂದ್ರೂ ಒಂದು 60-70 ವರ್ಷ ಡಿಸ್ಟೆನ್ಸ್ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ಹೋಲಿಕೆ ಮಾಡಿದ್ರೆ. ಇನ್ನು ನಮಗಿಂತ ಸ್ವಲ್ಪ ಕಮ್ಮಿ ಡೆವಲಪ್ಮೆಂಟ್ ಇದ್ದಾವೆ ದೇಶಗಳು, ಬಟ್ ಅವ್ರಿಗೆ ನಮ್ಗೆ ಹೋಲಿಕೆ ಅಲ್ಲ. ಯಾಕಂದ್ರೆ ಚಿಕ್ಕ ದೇಶಗಳು ಅಲ್ಲಿನ ವಾತಾವರಣ ಬೇರೆ ಥರ. ನಮ್ಮಲ್ಲಿ ದೊಡ್ಡ ದೇಶ, ಇನ್ಕಮ್ಮು ಏನು ಬೇಕೆಲ್ಲ ಸಿಗುವಂಥದ್ದು ನೆಲ ಎಲ್ಲ ಇದ್ದು ಕೂಡ ಡೆವಲಪ್ಮೆಂಟ್ ಇಲ್ಲ. ಯಾಕಂದರೆ ಮೊದಲು ನಾವು ಆಗ್ತಿಲ್ಲ, ದೇಶ ಆಗೋದು ಬೇರೆ. ನೆಕ್ಸ್ಟ್, ಇನ್ನು ಯಶಸ್ಸನ್ನು ಕಾಣಬೇಕಾದ್ರೆ ರಾಜ ಏನು ಮಾಡಬೇಕು ಅಂತ ಕೌಟಿಲ್ಯ ಹೇಳ್ತಾನೆ. ಶತ್ರುವನ್ನು ನಾಶ ಮಾಡಬೇಕಾದ್ರೆ ವಿಷಯಕನ್ಯೆಯರನ್ನು ಬಳಕೆ ಮಾಡ್ಕೋಬೇಕು. ನಮ್ಗೆ ಶತ್ರು ಇದ್ದಾರೆ ಅಂದರೆ ವಿಷಯಕನ್ಯೆಯರು ಅಂದರೆ ಈ ವೇಶ್ಯರ ಥರ ಇರುವಂಥ ಹೆಣ್ಮಕ್ಳು, ಅಂಥವ್ರನ್ನ ಬಳಸಿಕೊಂಡು ಅವರನ್ನು ನಾಶ ಮಾಡಬೇಕು. ರಹಸ್ಯ ವಿಚಾರ ತಿಳಿಯಲು ವೇಶ್ಯರ ಬಳಕೆಯನ್ನು ಕೂಡ ಮಾಡ್ಕೋಬೇಕು, ಕೆಲವೊಂದಿಷ್ಟು ಸೀಕ್ರೆಟ್ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ. ಇಂತಹ ಕಾರ್ಯದಲ್ಲಿ ಯಶಸ್ಸಿಗೆ ಲಂಚ ಕೊಡಬೇಕು, ಲಂಚ ಕೊಟ್ಟು ಕೆಲಸ ಮಾಡ್ಕೋಬೇಕು, ಮೋಸ ಮಾಡಬೇಕು, ಪೊಳ್ಳು ಭರವಸೆಗಳನ್ನು ಕೊಡಬೇಕು. ಮತ್ತು ರಾಜನ ವಿರುದ್ಧ ತನ್ನ ಕುಟುಂಬ ಆಗಲಿ ಅಥವಾ ಯುವ ರಾಜಕುಮಾರರಾಗಲಿ ಅಥವಾ ಇನ್ನೂ ಯಾರೋ XYZ ವಿರೋಧಿಗಳಾಗಿದ್ರೆ ಅವರನ್ನು ಯಾವಾಗಲೂ ವೇಷಾಸಕ್ತರನ್ನಾಗಿ ಮಾಡಿಸುವಂಥದ್ದು. ಎಂಥ ಕೆಟ್ಟ ವಿಚಾರ ನೋಡಿ.
ಕುಟುಂಬದವರು ರಾಜನ ವಿರುದ್ಧ ದಂಗೆ ಎದ್ರೆ ಅಥವಾ ರಾಜನ ವಿರುದ್ಧ ಊರಿನವರು ದಂಗೆ ಎದ್ರೆ ಅಥವಾ ಬೇರೆ ಯಾರಾದರೂ ದಂಗೆ ಎದ್ರೆ ಅವರನ್ನು ದಂಗೆ ಹೇಳೋಕ್ಕಿಂತ ಮುಂಚೆ ಇಟ್ ಮೀನ್ಸ್ ಅವ್ರು ಚೆನ್ನಾಗಿರ್ಬೇಕಾದ್ರೆ ಅವರನ್ನು ಚೆನ್ನಾಗಿರ್ಲಿಕ್ಕೆ ಬಿಡಬಾರ್ದು, ಕುಡಿತಕ್ಕೆ ಅಮಲಿಗೆ ಬಿಟ್ಟುವಂಥದ್ದು. ಇಲ್ಲಿ ಮತ್ತು ವೇಷಾಸಕ್ತ ಅಂದರೆ ಆ ಥರ ಅವರನ್ನು ಬಿಟ್ಟುಬಿಡೋದು. ಅಂದ್ರೆ ಈ ರಾಜ ಅಂತಸ್ತು ಆಸ್ತಿ ಬಗ್ಗೆ ವಿಚಾರ ಮಾಡಿ ಯಾವತ್ತೂ ಬರೀ ಅದೇ ಗುಂಗಲೇ ಇರಬೇಕು ಅವರು. ಹಂಗಿದ್ರೆ ಮಾತ್ರ ಅವರು ರಾಜನ ತಂಟೆಗೆ ಬರೋದಿಲ್ಲ. ಹಂಗೆ ನೀನು ರಾಜನ ಅದು ನಂಗೆ ಮಾಡಬೇಕು ಅಂತ. ಹಾಗಾಗಿ ಕೌಟಿಲ್ಯನ ಭಾಳ ಒಪ್ಪೋದಿಲ್ಲ ಅಂತ. ಇದು ಕೆಟ್ಟ ವಿಚಾರ, ಇವೆಲ್ಲ ಇಷ್ಟ ಆಗೋದಿಲ್ಲ. ಯಾರ್ಯಾರು ರಾಜನನ್ನು ವಿರೋಧ ಮಾಡ್ತಿರ್ತಾರಲ್ಲ ಅವ್ರನ್ನ ಖುದ್ದಾಗಿ ಕರೆಸಿ ಅವ್ರನ್ನ ಕೊಲೆ ಮಾಡಿಸ್ಬಿಡೋದು. ಕಳಿಸಿ ಬುದ್ಧಿ ಹೇಳೋದು ಅಥವಾ ಹಿಂಗೆ ನ್ಯಾಯ ವ್ಯವಸ್ಥೆಯನ್ನು ಮಾಡೋದಲ್ಲ, ಕರೆಸೋದು, ಸೀಕ್ರೆಟಾಗಿ ಕರೆಸೋದು, ಅವರನ್ನು ಕತ್ತಿಚ್ಚಿ ಕೊಂದುಬಿಡೋದು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಕೊಂದುಬಿಡೋದು ವಿರೋಧಿಗಳನ್ನ. ಹಾಗಾಗಿ ಇಷ್ಟೇ ಕೊನೆಯಲ್ಲಿ ಹೇಳಿದ್ನಲ್ಲ, ಇಂಥ ವಿಚಾರಕ್ಕೆ ಇತಿಹಾಸಕಾರರ ಇವನನ್ನು ಒಪ್ಪೋದಿಲ್ಲ. ಇವೆಲ್ಲ ಧರ್ಮ ಬಾಹಿರ ವಿಚಾರಗಳು. ಹಾಗಂತ ಕೌಟಿಲ್ಯನ ಯಾರೂ ಒಪ್ಪೋದಿಲ್ಲ. ಅದಕ್ಕೋಸ್ಕರ ಕೌಟಿಲ್ಯ ಸಂಕುಚಿತವಾಗಿ ಉಳ್ಕೊಂಡ್ಬಿಟ್ಟ. ಇಷ್ಟೆಲ್ಲ ವಿಚಾರಗಳನ್ನು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ವ್ಯಕ್ತಪಡಿಸ್ತಾನೆ. ಹಂಗೆ ಕೌಟಿಲ್ಯನ ಭಾರತದ ಮೆಕ್ಯಾವೆಲಿ ಅಂತಲೂ ಕೂಡ ಕರೀತಾರೆ. ಭಾರತದ ಮೆಕ್ಯಾವೆಲಿ ಅಂದರೆ ಮೆಕ್ಯಾವೆಲಿಯನೋ ಒಬ್ಬ ಇಟಲಿಯ ರಾಜತಾಂತ್ರಿಕ ವ್ಯಕ್ತಿ. ಆದ ಕೂಡ ದ ಪ್ರಿನ್ಸ್ ಅನ್ನೋದೊಂದು ಕೃತಿಯನ್ನು ಬರೀತಾನೆ. ಅಲ್ಲಿಯೂ ಕೂಡ ಇದೇ ಥರ ಇರುವಂಥದ್ದು. ಹಾಗಾಗಿ ಅವನು ಆ ಕಾಲದಲ್ಲಿ ಬಹುತೇಕ ಒಂದು 15ನೇ ಗೊತ್ತಿಲ್ಲ ಅಷ್ಟೊಂದು ಎಕ್ಯುರೇಟಾಗಿ. ಹಾಗಾಗಿ ಭಾರತ ಮೆಕ್ಯಾವೆಲಿ ಆದರೆ ಅವನು ಕೂಡ ಹಂಗೆ ಬರೆದಿದ್ದ. ಆತನ ಥರನೇ ಕೌಟಿಲ್ಯನ ಕೂಡ ಹಂಗೆ ಬರೆದು ಬಿಟ್ಟ ಅವನೇ. ಅದಕ್ಕೆ ಅವನನ್ನು ಭಾರತದ ಮೆಕ್ಯಾವೆಲಿ, ಕೌಟಿಲ್ಯನ ಭಾರತದ ಮೆಕ್ಯಾವೆಲಿ ಅಂತ ಕೂಡ ಕರಿತೀವಿ. ಇಷ್ಟು ಕೌಟಿಲ್ಯ ಬರೆದಂಥ ಅರ್ಥಶಾಸ್ತ್ರ ಇಷ್ಟೆಲ್ಲ ವಿಷಯಗಳನ್ನು ಒಳಗೊಂಡಿತ್ತು. ಇಷ್ಟ ಅಂದರೆ ಇಷ್ಟ ಅಲ್ಲ, ಇನ್ನು ಒಂದೊಂದು ಪಾಠದಲ್ಲಿ ಸಾಕಷ್ಟು ಡೀಪಾಗಿ ಹೋಗೋದು. ನಿಮ್ಗೆ ಸ್ವಲ್ಪ ಗೊತ್ತಿರಲಿ ಅಂತ, ಸ್ವಲ್ಪ ಗೊತ್ತಿರಲಿ ಅಂದ್ರೆ ಇಷ್ಟೊತ್ತಾಯಿತು, ಹೌದಾ? ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ ಇಷ್ಟು ವಿಷಯಗಳನ್ನು ಒಳಗೊಂಡೈತಿ. ಓಕೆ, ಗೊತ್ತಾಯ್ತಲ್ಲ? ಹಾಗಾಗಿ ನೆಕ್ಸ್ಟ್ ಮತ್ತೊಂದು ವಿಚಾರದೊಡನೆ ಬರೋಣ. ಇಲ್ಲಿವರೆಗೂ ಬಾಯ್.